ಎರಡು ಸಾಂಗ್ ಬ್ಯಾಲೆನ್ಸ್ ಇದೆ. ಒಂದು ಸಾಂಗು ಐ ಥಿಂಕ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಶೂಟ್ ಮಾಡ್ತೀನಿ. ಇನ್ನೊಂದು ಸಾಂಗ್ ಹೊರಗಡೆ ಕಂಟ್ರಿ, ಔಟ್ ಆಫ್ ಕಂಟ್ರಿ ಮಾಡ್ತೀವಿ ಇನ್ನೊಂದು ಸಾಂಗ್. ಸೊ ಅದು ಲವ್ ಸಾಂಗು. ಸೊ ಒಂದು ಸಾಂಗ್ ಮಾತ್ರ ಇದು ಮಾಡ್ತೀವಿ, ಸೆಟ್ ಆಗ್ತಾ ಇದ್ವಿ, ಬೆಂಗಳೂರು ಮಾಡ್ತೀವಿ. ಅದಕ್ಕೆ ಜಾನಿ ಮಾಸ್ಟರ್ ಅದು ಸಾಂಗ್ ನಡೀತಾ ಇದೆ. ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಕೆಲಸ ಇದೆ. ಆಮೇಲೆ ಅದೇನಾಗಿದೆ, ನೀವು ಸಟ್ ನೋಡಿ ಸಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಯಾವ ಒಂದ್ಸರಿ. ಯಾಕಂದ್ರೆ ಮುಗೀತಲ್ವಾ, ಅಲ್ಲಿ ಮುಗೀತು ಏನಾಗಿದೆ ಎಲ್ಲ ಲಾಕ್ ಮಾಡ್ಬಿಟ್ಟು ಮೇನ್ ಗೇಟನ್ನು ಲಾಕ್ ಮಾಡಿ ಹತ್ತಿರ ಒಂದು 20 ಎಕರೆಲ್ಲಿ ಹಾಕಿದ್ವಲ್ಲ, ಒಂದ್ಸಲ ಟೂರ್ ಕರ್ಕೊಂಡು ಹೋಗ್ತೀನಿ ಎಲ್ಲರೂ. ಈ ಜಾನಿ ಮಾಸ್ಟರ್ ಆಂಧ್ರದಲ್ಲಿ ಸಂಗೀತ ಹೌದು ಹೌದು, ಬಟ್ ಅದೆಲ್ಲ ಕೊಟ್ಟು ಅದೆಲ್ಲ ಇದೆಲ್ಲ ಇಲ್ಲ ಇಲ್ಲ ಸಾಂಗ್ ಮಾಡ್ತಾವ್ರೆ, ಸಾಂಗ್ ಮಾಡ್ತಾರೆ ಅಸೋಸಿಯೇಷನ್ ತೆಗೆದ್ಮೇಲೆ ನಮ್ಮ ಸಾಂಗ್ ಎಲ್ಲಿ ಮಾಡ್ತಾರೆ ಅವರು, ಮಾಡಕ್ಕೆ ಇಲ್ಲ. ಸೊ ಮಾಡ್ತಾರೆ, ಸಾಂಗ್ ಮಾಡ್ತಾರೆ. ಅಲ್ಲಿ ನಮ್ಗೆ ಯಾಕೆ ಪರ್ಸನಲ್ ವಿಷಯ ಗುರುವೆ ಬಡವಾನಿ ಮಾಡಿದಂಗಿರ ಅಂತ, ಕೆಲವು ಪರ್ಸನಲ್ ವಿಷಯಕ್ಕೆ ಹೋಗ್ಬಾರ್ದು, ತಪ್ಪೋ. ಬಸ್ ಈಗ ಇಲ್ಲೋಡಿ ಇಲ್ಲ, ನನಗೆ ಏನಾಗಿದೆ, ವರ್ಕ್ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಈಗ ಇನ್ನೆರಡು ಸಾಂಗ್ ಬ್ಯಾಲೆನ್ಸ್ ಸುಡಿದೆ. ಮೊನ್ನೆಯಿಂದ ನಮ್ಮಿರೋ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ಯಾರ. ಆಮೇಲೆ ಬೇರೆ ಬೇರೆ ಬೇರೆಲ್ಲ ಮಾಡ್ಕೊಂಡು ಇದನ್ನ ಮಾಡ್ತಿದ್ದೀವಿ. ಡಬ್ಬಿಂಗ್ ಮ್ಯಾಕ್ಸಿಮಮ್ ಈ ತಿಂಗಳು ನೆಕ್ಸ್ಟ್ ಮಂತಲ್ಲಿ ಆದರೆ ಫಸ್ಟು ಕನ್ನಡ ಡಬ್ಬ ಆಗಿ ಸ್ವಲ್ಪ ಏರುಪೇರು ಇದ್ರದೆಲ್ಲ ನಾನು ಪ್ರಿಪೇರ್ ಮಾಡಿ, ಅದಾದಮೇಲೆ ತೆಲುಗು ತಮಿಳು ಇದಕ್ಕೆಲ್ಲ ಹೋಗ್ಬಿಡುತ್ತೆ. ಸೊ ಮಿನಿಮಮ್ ಅದನ್ನ ರೆಡಿ ಮಾಡೋಕ್ಕೆ 2 ತಿಂಗಳು ಬೇಕು. ಸಾಂಗ್ಸ್ ರೆಡಿ ಆಗಿದೆ, ಸಾಂಗ್ಸ್ ಆಲ್ಮೋಸ್ಟ್ 6 ಸಾಂಗ್ಸ್ ರೆಡಿ ಆಯಿತು. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸಾಮಾನ್ಯವಾಗಿ ಡಬ್ಬಿಂಗ್ ಅಂದ ತಕ್ಷಣನೇ ನಾವು ಡಬ್ಬಿಂಗ್ ಆಗೋ ಟೈಮಲ್ಲಿ ಸಾಂಗ್ಸ್ ತಗೊಂಡೋಗಿ ಆಡಿಸ್ತಾರೆ, ಬೇರೆ ಬೇರೆ ಯಾರ್ಯಾರು ಸಿಗ್ತಾರೆ ಡಬ್ಬಿಂಗ್ ಇದ್ರಲ್ಲಿ ಅಂದ್ಬಿಟ್ಟು. ನಾನೇ ಮಾಡಿದೆ ಪರ್ಟಿಕ್ಯುಲರ್ ಸಾಂಗ್ ಅಂದರೆ ಸಿಕ್ಕಾಪಟ್ಟೆ ಸ್ಪೆಂಡ್ ಮಾಡಿದ್ದೀವಿ ಸಾಂಗ್ಸು. ಅಂದರೆ ಇಂಡಿಯಾದಲ್ಲೇ ದೊಡ್ಡ ಆಲ್ಬಮ್ ಇದು, ಇಂಡಿಯಾಗೆ, ಭಾರತಕ್ಕೇನೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಹತ್ತತ್ರ 260 ಜನ ಆರ್ಕೆಸ್ಟ್ರಾ ಹಾಕಿದ್ದೀವಿ. ನಾಟ್ಲಿಕ್ಕೆ ಒಬ್ಬರಲ್ಲ ಇಬ್ಬರಲ್ಲ. ಸೊ ಯುರೋಪಲ್ಲಿ ಮಿಕ್ಸ್ ಮಾಡಿದ್ದೀವಿ, ಆ್ಯಂಡ್ ಬಾಂಬೆ, ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆ ಆಲ್ಮೋಸ್ಟ್ ಅಲ್ಲಿ ಸಂಗೀತ ಅನ್ನೋದು ಎಲ್ಲೆಲ್ಲಿ ನಮಗೆ ಇದಾಗುತ್ತೆ ಅಷ್ಟು ಕಡೆನೂ ಗ್ರಾಪ್ ಮಾಡಿದ್ದೀವಿ. ಒಂದು ಟೈಮ್ ಒಂದ್ಸರಿ ಒಂದು ಹತ್ತತ್ರ 80 ಜನ ಯುರೋಪಲ್ಲೇ ಕೋರಸ್ ಮಿಕ್ಸ್ ಮಾಡಿದ್ವಿ. ಅದು ಇನ್ನೂ ಏನೋ ಬೇಕು ಅನ್ನಿಸ್ತು ನನಗೆ. ತಿರ್ಗಾ ಮೊನ್ನೆ ಏನು ಮಾಡ್ಬಿಟ್ವಿ, ಓದ್ಬೇಕು ಸ್ಟುಡಿಯೋದಲ್ಲಿ 40 ಮೆಂಬರ್ಸ್ ತಿರ್ಗಾ ಇಲ್ಲಿ ನಮ್ಮ ಚೆನ್ನೈಲಿ ಹಾಕೊಂಡು ಮಾಡಿದ್ವಿ. ಆ ಥರ ಅಂದರೆ ಪ್ರೊಸೆಸ್ ನಡೀತಾನೆ ಇರ್ತದೆ. ಆ್ಯಂಡ್ ಈಗ ಫಸ್ಟ್ ಸಾಂಗು 24th ರಿಲೀಸು, ಲಾಂಚು 24ಕ್ಕೆ ಶಿವ ಅಂತ ಫಸ್ಟ್ ಸಾಂಗು 24th ಲಾಂಚ್ ಮಾಡ್ತಿದ್ದೀವಿ. ತುಂಬ ಇಲ್ಲ, ನಮ್ಮ ಮಂಜು ಫಸ್ಟ್ ಸಾಂಗ್ ಅವನು ಬರ್ದಿಯಾನೆ. ನಮ್ಮ ಹುಡುಗ ಏಕ್ಲವೇ ಬರ್ದನಲ್ಲ, ನಮ್ಮ ಮಂಜುನಾಥ್ ಅವನು ಬರ್ದಿಯಾನೆ. ಅದು ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು ಸ್ವಲ್ಪ ಜಾನಪದ ಯೂಸ್ ಮಾಡ್ತೀನಿ. ಫಸ್ಟ್ ಸಾಂಗ್ ಬಿಡ್ತಾ ಇರೋದು ಸ್ವಲ್ಪ ಲಿಟ್ಲ್ ಬಿಟ್ ನಮ್ಮ ಮಂಡ್ಯ ಕಡೆ, ಈ ಮೈಸೂರು ಕಡೆ, ಈ ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಯಾವಾಗ ಜಾನಪದ ಒಂದು ತುಣುಕು ಇರ್ತಾವಲ್ಲ ಅದನ್ನ ಎತ್ಕೊಂಡು ನಾನು ಯೂಸ್ ಮಾಡ್ತೀನಿ. ಒಂದು ಸಾಂಗ್ ಸಾಮಾನ್ಯ ನಾನು ಜೋಗಿಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಯೂಸ್ ಮಾಡಿದೆ, ಇಲ್ಲೂ ಅದೇ ಥರ ಒಂದು ಇದನ್ನ ಮಾಡಿದ್ದೀನಿ. ನಿಮಗೆ ಕೇಳಿಸ್ತೀನಿ ನೆಕ್ಸ್ಟ್ ವೀಕ್ ಕೇಳಿಸ್ತೀನಿ. ಹೇಳೋಕ್ಕಿಂತ ಕೇಳಿಸೋದು ಚಂದ. ಅದು ಬಿಡಿ ಮಗ ಚೆನ್ನಾಗಿ ಮಾಡೋಕ್ಕಿಲ್ಲ ಅಂತೀರ, ಇಲ್ಲಾಂದ್ರೆ ಹೇಳಿದ್ರೆ ಬೈತೀರ, ಬೇಡ. ಆಡಿರೋದು ಭಾಷೆಯಲ್ಲಿ ಕನ್ನಡ ನಾನು ಕೈಲಾಶ್ ಕೇರ್ ಆಡಿದ್ದೀವಿ. ಮತ್ತೆ ತೆಲುಗು ತಮಿಳು ಕೈಲಾಶ್ ಕೇರು ವಿಜಯ್ ಪ್ರಕಾಶ್ ಆಡಿದ್ದಾರೆ. ಹಿಂದಿ ಕೈಲಾಶ್ ಕೇರು ಮತ್ತೆ ಸಲೀಂ ಮಾಸ್ಟ್ರು ಚಂಡೀಗಢ್ ಪಂಜಾಬ್ ಸಿಂಗರು ಅವ್ರು ಆಡಿದ್ದಾರೆ. ಅಂಡ್ ಮಲಯಾಳಂ ಬಂದ್ಬಿಟ್ಟು ಆವೇಶಮ್ ಸುಮಾರು 12 ಕೋಟಿ ಜನ ನೋಡೋರು ಅವ್ರ ಸಾಂಗ್. ಯಾರೋ ಒಬ್ಬ ಸಿಂಗರು, ಅವರು ನಂತರ ಸಿಂಗರು, ಮ್ಯೂಸಿಕ್ ಗೊತ್ತಿಲ್ಲದವರು ಅವರು ಆಡಿದ್ದಾರೆ. ಸೊ ಅಂದ್ರೆ ಪರ್ಟಿಕ್ಯುಲರು ಆ ಭಾಗದಲ್ಲಿ ಯಾರ್ಯಾರು ಪಾಪ್ಯುಲರ್ ಸಿಂಗರ್ಗಳಿದ್ದಾರೆ ಅಂದ್ರೆ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಯಾರ್ಯಾರು ಪಾಪ್ಯುಲರ್ ಸಿಂಗರ್ಸ್ಗಳಿದ್ದಾರೆ ಅವ್ರವ್ರಿಗೆಲ್ಲ ಆಡಿಸಿದ್ದೀವಿ. ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಆಲ್ಬಮ್ ರೆಡಿ ಆಗೋಕ್ಕೆ, ಅದನ್ನ ಇದು ಮಾಡೋಕ್ಕೆ. ಈಗ ಎರಿಕ್ ಪಿಳ್ಳೆ ಮಿಕ್ಸ್ ಮಾಡ್ತಿದ್ದಾರೆ, ಬಾಂಬೆ ಎರಿಕ್ ಪಿಳ್ಳೆ ಮಿಕ್ಸ್ ನಡೀತಾ ಇದೆ. ನಿಯರ್ ಬೈ ಒಂದೊಂದು ಸಾಂಗಿನ, ಈ ಸಾಂಗಿನ ಸುಮಾರು 800 ಟ್ರ್ಯಾಕ್ಸ್ ಇದೆ, 800 ಟ್ರ್ಯಾಕ್ಸು. ಇಲ್ಲ ನಮ್ಮ ಅರ್ಜುನ್ ಸ್ಟುಡಿಯೋದಲ್ಲಿ ಓಪನ್ ಆಗಲ್ಲ. ಒಂದ್ಸರಿ ಅರ್ಜುನ್ ಸಿಕ್ಕರಿಗೆ ಕೇಳ್ಬೋದು ನೀವು, ಅದನ್ನ ಓಪನ್ ಮಾಡಿದ್ರೆ ಸ್ಟಕ್ ಆಗ್ತಾ ಇರ್ತದೆ, ಅದು ಇಲ್ಲೂ ಓಪನ್ ಆಗಲ್ಲ. ಬಟ್ ಅದನ್ನ ಚೆನ್ನೈಲಿ ಮತ್ತೆ ರೆಡಿ ಮಾಡಿಸಿ, ಚೆನ್ನೈಲೆಲ್ಲ ಅದನ್ನ 300 ಟ್ರ್ಯಾಕ್ಸ್ ಮಾಡಿ ಅದನ್ನ ತೊಗೊಂಡೋಗಿ ಎರಿಕ್ ಪಿಳ್ಳೆ ಕೊಟ್ಟಿದ್ದೀವಿ. ಎರಿಕ್ ಪಿಳ್ಳೆ ಅವ್ನು ರೆಡಿ ಮಾಡ್ತಾನೆ. ಈಗ ಒರಿಜಿನಲ್ ಸಾಂಗು ನಮಗೆ ಒಂದು 18th ಬರುತ್ತೆ. ಈಗ ಜನಪದ ಶೈಲಿ ನಮ್ಮಲ್ಲಿ ಒಂಥರ ಇದ್ರೆ ತಮಿಳ್ನಾಡಲ್ಲಿ ಒಂಥರ ಇಲ್ಲ, ಸಂಗೀತ ಅದು ಬಂದ್ಬಿಟ್ಟು ಈ ಜಾನಪದ ಅಂತ ಬರಲ್ಲ, ಅದು ತುಂಬಾ ಪೀಕ್ ಹೈ ಲೆವೆಲ್ ಸಾಂಗ್. ಅದು ಡ್ಯಾನ್ಸಿಂಗ್ ಫನ್ ಅಂಡ್ ದೆನ್ ಮಕ್ಕಳಿಗಂತೂ
ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಆ ಸಾಂಗು, ಆ ಥರದ್ದು ಸಾಂಗು. ನಾವಿದು ಸಖತ್ತಾಗಿ ಡ್ಯಾನ್ಸ್ ಮಾಡೋನೆ. ಇಲ್ಲ 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 ಇಂಟ್ರೊಡಕ್ಷನ್ ಅಂತಿಲ್ಲ, ನಾಟ್ ಲೈಕ್ ಇಂಟ್ರೊಡಕ್ಷನ್, ಸಿಚುವೇಶನ್ ಸಾಂಗು. ಫನ್, ಅದು ಮಜಾ ಇರ್ತದೆ ಸ್ಕ್ರೀನ್ ನೋಡೋಕೆ ನಿಮಗೆ. ಆಲ್ಮೋಸ್ಟ್ ಅಲ್ಲ ಆ ಸಾಂಗ್ ನೋಡಿದವರೆಲ್ಲ ಹೇಳ್ತಾರೆ ಅದ್ಭುತ ಅಂತಾರೆ. ಅದನ್ನ ಮಿನಿಮಮ್ 1,000 ಜನ ಮೇಲೆ ಡ್ಯಾನ್ಸರ್ಸ್ ಆಗಿ ತೆಗೆದಿದ್ದೀವಿ. ಹೌದು, ಒಳ್ಳೆ ಜೂನಿಯರ್ಸ್ ಅಲ್ಲ, ಡ್ಯಾನ್ಸರ್ಸ್ನೇ. ಅದನ್ನ ಬಾಂಬೆಲೆಲ್ಲ ನೋಡಿದವರೆಲ್ಲ ಹೇಳ್ತಾರೆ ಅಬ್ಬಾ ಏನ್ ಒಳ್ಳೆ ಯಾವ್ದು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಸಾಂಗ್ ಇದ್ದಂಗೆ ಇದು ಅನ್ನೋ ಲೆವೆಲ್ಗೆ ಹೇಳ್ತಾರೆ. ಅವ್ರೊಬ್ಬರೇ ಎಲ್ಲ ಮಾಡೋದು, ಇಲ್ಲೂ ಮಾಡ್ತಾನೆ, ಇಲ್ಲೂ ಮಾಡ್ತೀವಿ. ನಾವು 5 ಕಲ್ ಮಾಡ್ತೀವಿ. ಸಾಂಗ್ ಹೆಸರು ಕೊಟ್ಟಿದ್ರು ಸರ್, ವಿಂಟೇಜ್ ಏನು ಸರ್ ಕೊಟ್ಟರು ನೀವು? ವಿಂಟೇಜ್ ಏನು ಇಂಗ್ಲಿಷ್ ಬರಲ್ಲ, ಬಿಟ್ಟಿದ್ದೀನಿ. ವಿಂಟೇಜ್ ಸೋಲ್ ಮಾಡರ್ನ್ ಬೀಟ್ ಅಂತ. ಮಾಡರ್ನ್ ಬೀಟ್, ವಿಂಟೇಜ್ ಸೋಲ್ ಮಾಡರ್ನ್ ಬೀಟ್. 24th ಶಿವ ಶಿವ. ಯೂಶಲಿ ಸಾಂಗ್ ಅಂದ್ರೆ ಒಂದು ಬರೀ ಜೂನಿಯರ್ಸೇನೆ 1,000 ಜನ ಇರ್ತಾರೆ, ಎಲ್ಲ ಸೇರಿ 1,000 ಜನ ಇದ್ರೆ. ಇಲ್ಲಿ ಬರೀ ಡಾನ್ಸರ್ಸ್ ಅಂದ್ರೆ ಡಾನ್ಸ್ ಗೊತ್ತಿರೋರು ಹುಕ್ ಸ್ಟೆಪ್ಸ್ ಮಾಡೋದಕ್ಕೇನೆ 1,000 ಜನ ಇದ್ದಾರೆ. ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಡಾನ್ಸರ್ಸ್ ಬಂದು ಅವ್ರ ಟೈಮ್ನ ಈ ಸಿನಿಮಾಗೆ ಸ್ಪೆಂಡ್ ಮಾಡಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೇ ಸರ್, ನಮ್ಮ ಸೆಟ್ ಸಾಂಗ್ಸ್ ಎಲ್ಲ ಸಪರೇಟ್ ಅಂತ ಮಲ್ಟಿಪಲ್ ಸೆಟ್ಸ್ ಹಾಕಿದೀವಿ ಸರ್ ಈ ಸಿನಿಮಾಗೆ. ಒಂದೇ ಸೆಟ್ ಅಂತ ಒಂದೇ ಸೆಟ್ ಬರಲ್ಲ, ಮಲ್ಟಿಪಲ್ ಸೆಟ್ಸ್ ಹಾಕಿದ್ವಿ. ರಿವೀಲ್ ಆಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಒಂದ್ ಸ್ವಲ್ಪ ಸಾಂಗ್ ಎಲ್ಲ ಬಿಟ್ಟ ಮೇಲೆ ರಿಲೀಸ್ ಇಲ್ಲ. ಎಲ್ಲಿ ಚಾನಲ್ ಅವರು ಯಾವಾಗ ಇಲ್ಲ ಸರ್, ಯಾರು ಬಂದಿಲ್ಲ. ಇವತ್ತು ಯಾರು ಇದು ಮಾಡಿಲ್ಲ. ಅಲ್ಲಿ ಬಿಫೋರ್ ರಿಲೀಸ್ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತಾನೆ ಅಷ್ಟು ಇದಾಗಿಟ್ಟಿದೀವಿ ಅದನ್ನ. ಅದು ಚೆನ್ನಾಗಿದೆ, ಪ್ಲಾನ್ ಮಾಡ್ತೀನಿ ಅಲ್ಲಿ. ಹೆಂಗೆ ಅಂದ್ರೆ ನಿಮ್ಗೆ ಈ ಇದು ಇದಿದೆಯಲ್ಲ ನಮ್ಮ ಇದೆಯಲ್ಲ, ಇಲ್ಲ ಬೇರೆ ಇರುತ್ತೆ ಸರ್. ತಿರ್ಗಾ ಅಂದ್ರೆ ಏನಂದ್ರೆ ನಾವು ಮಾಡೋದು ಏನಂತಂದ್ರೆ ಇರುತ್ತೆ ಅದೊಂದು ಸಸ್ಟೈನ್ ಆಗಿ ಒಂದು 3-4 years 5 years ಇರುತ್ತೆ. ಅಂದ್ರೆ ನಾವು ಅದನ್ನ ಒಂದು ಕಾಂಕ್ರೀಟ್ ಹಾಕಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿಲ್ಲ ನಾವು ಅದನ್ನ. ಬಸ್ ಟೋಟಲ್ ಆಗುತ್ತೆ ಒಂದು 150 days. 150 days ಆಗೋಗಿದೆ ಆಲ್ರೆಡಿ. 150 days. ಈ 2 ಸಾಂಗ್ ಇದೆ ಸರ್ ಅಷ್ಟೇ, 2 songs ಇದೆ ಸರ್. 2 ಸಾಂಗ್ ಇದೆ. ಪಾರ್ಟ್ 1 ಪಾರ್ಟ್ 2 ತರ ನಾವು ಪ್ಲಾನ್ ಮಾಡಿದ್ರೆ ಅಂತ ಇತ್ತು. 100 ಅಲ್ಲ, ಬಟ್ ಶೂಟಿಂಗ್ ಮಾಡಿಲ್ಲ. ಶೂಟಿಂಗ್ ಇವಾಗ ಇದಾದ್ಮೇಲೆ ಶೂಟಿಂಗ್ ಇವಾಗ ರೆಡಿ ಆಗಿದೆ, ಮಾಡಿದೀವಿ. ಸೊ ಕಂಟೆಂಟ್ ಕಥೆ ಇದೆ, ಅದನ್ನ ಕಥೆ ಇದೆ, ಕನೆಕ್ಟ್ ಆಗುತ್ತೆ. ಆಮೇಲೆ ನೀವು ಸಿನಿಮಾ ನೋಡಿದಾಗ ಅದನ್ನ ಅವ್ರವ್ರ ಕಥೆ ಮಾಡ್ಕೋತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರವ್ರ ಕನೆಕ್ಟ್ ಮಾಡ್ಕೋಬೇಕು ಅವರು. ಸೊ ಆ ಥರ ಮಾಡಿಬಿಟ್ಟಿದ್ದೀನಿ. ಈಗ ಹೊಸ ವರ್ಷದ ಸ್ಟಾರ್ ಸಿನಿಮಾ ಫಸ್ಟ್ ನಿಮ್ದೆ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ, ಬಸ್ ಬರಲಿ. ಯಾವ ಸಿನಿಮಾ ಬಂದು ಚೆನ್ನಾಗಿ ಹೋಗ್ಲಿ, ಯಾವ ಸಿನಿಮಾ ಗೊತ್ತಿಲ್ಲ. ಸಿನಿಮಾಗಳಂತೂ ಪ್ರತಿ ವಾರ ಇದೆ, ಯಾವ್ದು ಚೆನ್ನಾಗಿ. ಯುಗಾದಿ ಯಾವ ಡೇಟಿಗೆ ಬರುತ್ತೆ ಸರ್? ಇನ್ನ ಒಂದು ಡಿಸ್ಕಷನ್ ನಡೀತಿದೆ. ಮೋಸ್ಟ್ ಪ್ರಾಬಲಿ ಏನಕ್ಕೆ ಗ್ರಾಫಿಕ್ಸ್ ಇದೆಯಲ್ಲ, ತುಂಬಾ ಇದೆ. ಅದು ಸ್ವಲ್ಪ ಏನಾಗಿದೆ, ಈ ಹಳೆ ಬೆಂಗಳೂರನ್ನ ಕ್ರಿಯೇಟ್ ಮಾಡಬೇಕು, ಹಳೆ ಬೆಂಗಳೂರು ಶೋ ಮಾಡಬೇಕು ಅಂತ ನಾನು ಅವಾಗಿಂದ 70s 80s ಅಂಡರಲ್ಲಿ ಬೆಂಗಳೂರು ತೋರಿಸ್ಬೇಕು. ಅಂದ್ರೆ ಕೆಲವು ಬೆಂಗಳೂರನ್ನ ನೋಡಿದ ತಕ್ಷಣ ಹಿಂಗಿತ್ತ ಅಂತ ಅನ್ಸ್ಬೇಕು. ಗುರು ಇಲ್ಲ ಬಿಡ್ರಿ ಇದೆಲ್ಲ ಇರ್ಲಿಲ್ಲ, ಏನ್ ಹಿಂಗ್ ರಿಚ್ ಆಗಿ ಮಾಡವ್ರೆ ಅಂತ ಅನ್ಸ್ಬೇಕು. ನನ್ಗೇನ ಏನಂತಂದ್ರೆ ಅದನ್ನ ನೋಡಿದ ತಕ್ಷಣ ವಾವ್ ಬೆಂಗಳೂರು ಹಿಂಗಿದೆ, ಚೆನ್ನಾಗಿರೋದಲ್ವಾ, ಹಿಂಗೇ ಇರ್ಬೇಕಾಗಿತ್ತು ಅಂತ ಅನ್ಸ್ಬೇಕು. ಹಿಂಗ್ ಇರಬಾರ್ದು ಟ್ರಾಫಿಕ್, ಹಿಂಗ್ ಇರಬಾರ್ದು ಮರ ಗಿಡ ಇಲ್ಲದೆ ಅಂತ ಅನ್ಸ್ಬಾರ್ದು. ಆತರ ಒಂದು ಕ್ರಿಯೇಟ್ ಮಾಡ್ತಾ ಇದೀವಿ. ಟೈಮ್ 70s ಅಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬಾ ಹೇಳಿದಿರಾ. ಅಂದ್ರೆ ಮ್ಯೂಸಿಕ್ ಅಲ್ಲಿ ಈಗ ಇವನ್ ಈಗ ಮ್ಯೂಸಿಕ್ ದೇನೆ ಸುಮಾರು ಹೇಳಿದ್ರೆ, ಆರ್ಕೆಸ್ಟ್ರಾ ವೈಸ್, ಲೈವ್ ಕೋರಸ್ ಸಾಂಗ್, ಸಿಂಗರ್ಸ್, ಲಿರಿಕ್ಸ್ ಹತ್ರ ಎಲ್ಲ ಬೇರೆ ಲೆವೆಲ್ ಅಲ್ಲೇ ಹೋಗಿದ್ರೆ. ಒಂದು ಸೆಟ್ಸ್ ಲೆವೆಲ್ ಅಲ್ಲೂ ಬೇರೆ ವಿಷಯದಲ್ಲಿ ಮಾತ್ರ ಏನು ಬಿಟ್ಕೊಡ್ತಾರೆ ಇಲ್ಲ. ಕಂಟೆಂಟ್ ಎಲ್ಲ ಸಿನಿಮಾ ನೀವು ಎಲ್ಲ ಬಂದು ನೋಡ್ತಿರಲ್ಲ, ನೀವು ತೋರಿಸ್ತಾ ಏನ್ ಮಾಡ್ತೀನಿ ನಾನು. ಸಪರೇಟ್ ಒಂದು ಕೆಲಸ ಮಾಡೋಣ, ಹಿಂದಿನ ದಿವಸ ಹಾಕೋಣ. ಹಿಂದಿನ ದಿವಸ ಅಲ್ವಾ ರವೀಣ? ನೋಡಿ ಕಳ್ಳ ರವೀಣ ಹೆಂಗ್ ನೋಡ್ತಾನೆ, ಇವನ್ ಬರೀ ಸ್ಟೋರಿನೇ ಆಯ್ತು ಅಂದ್ಕೊಂಡಿರ್ತಾನೆ. ಫಸ್ಟ್ ಕನ್ನಡ ಸ್ಟಾರ್ಟ್ ಆಗಿದೆ. ಬಸ್ ಇಲ್ಲ, ಕನ್ನಡ ಸ್ಟಾರ್ಟ್ ಆಯ್ತು ಬಸ್ ಮೊನ್ನೆಯಿಂದ. ಅದಕ್ಕೇನೋ ಒಂದು ಐಡಿಯಾ ಮಾಡಿದ್ದಾರೆ ಸರ್, ಅದನ್ನ ಹೇಳ್ತಾರೆ. ಅಡಾಪ್ಟ್ ಮಾಡ್ತೀವಿ ಹೇಳ್ತೀನಿ ಸುಮ್ಮನೆ. ಯಾಕಂದ್ರೆ ಸೇಮ್ ಇವಂದೇ ವಾಯ್ಸ್ ಬೇಕು ಎಲ್ಲ ಕಡೆ, ಆಲ್ಮೋಸ್ಟ್ ಎಲ್ಲ ಧ್ರುವರದೇ ವಾಯ್ಸ್ ಬೇಕಾಗಿರೋದ್ರಿಂದ. ಸೊ ಅದಕ್ಕೊಂದು ಆ್ಯಪ್ಗಳು ಇವೆಲ್ಲ ಬಂದಿದೆ ಈಗ. ಅದನ್ನ ಫಸ್ಟ್ ಅಡಾಪ್ಟ್ ಮಾಡಿ ಅದನ್ನು ನೋಡಿ ಟೆಸ್ಟ್ ಮಾಡಿ ಅದಾದ್ಮೇಲೆ ಹೆಂಗ್ ಕೂರುತ್ತೆ ಅಂತ ನೋಡಾದ್ಮೇಲೆ ಮಾಡೋಣ. ಆಮೇಲೆ ಸುಮ್ಮನೆ ಮಾಡ್ಬಿಟ್ಟು ಆಮೇಲೆ ಯಾಕೆ ಹಾ ಸಾರಿ ಅದೊಂದು ಇಲ್ಲಿ ನಮ್ಮ ಮಂಜು ಬರ್ದಿದ್ದಾರೆ. ಇಲ್ಲಿ ತೆಲುಗು ಬಂದ್ಬಿಟ್ಟು ಚಂದ್ರಬೋಸ್ ಬರ್ದಿದ್ದಾರೆ. ಚಂದ್ರಬೋಸು ಈಗ 666 ಪುಷ್ಪ ಮತ್ತೆ ಆಸ್ಕರ್ ಗೊತ್ತಲ್ಲ ಅವರು.
ಅಂಡ್ ತಮಿಳು ಬಂದ್ಬಿಟ್ಟು ಮದನ್ ಕರ್ಕಿ ಬರ್ದಿದ್ದಾರೆ, ವೈರಮುತ್ತು ಮಗ. ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ. ಮಲಯಾಳಂ ಬಂದ್ಬಿಟ್ಟು ಗೋಪಾಲಕೃಷ್ಣನ್ ಅವ್ರು ಉದ್ದ ಇದೆ, ಮೊಕ್ಕಂ ಗೋಪಾಲಕೃಷ್ಣನ್. ಸಾರಿ ಏನ್ ತಪ್ಪಿ ಬರ್ಬಿಟ್ರೆ ಗುರುಬೆ ಬುಟ್ಟ ಆಮೇಲೆ ಪ್ರೇಮೇನೋ ಒಂದು ಬಸ್ ಇಲ್ಲ. ಈಗ 24th ನಮ್ಮೂರು ಬಸ್. ಫಸ್ಟ್ ನಮ್ಮೂರಿಂದ ಸ್ಟಾರ್ಟ್ ಮಾಡಿ. ನಮ್ಮೂರು ನಮ್ತನ ನಮ್ದು ಇಂಪಾರ್ಟೆಂಟ್. ಇಲ್ಲಿ ಈ ಸಾಂಗ್ ನ ಲಾಂಚ್ ಮಾಡುದು. ಇದಾದ್ಮೇಲೆ ಸೆಕೆಂಡು ಮುಂಬೈಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಸೆಕೆಂಡ್ ಮುಂಬೈಲ್ ಇದನ್ನ ಲಾಂಚ್ ಮಾಡೋಣ ಅಂತ ಮಾಡ್ತೀವಿ. ಬಟ್ ಫಸ್ಟ್ ನಮ್ದು ಸಾಂಗ್ ಆಲ್ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ, ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ ಮಗನೇ. ಆಲ್ ಲ್ಯಾಂಗ್ವೇಜ್ ಫಂಕ್ಷನ್ ಮಾಡೋದು ಕರ್ನಾಟಕ ಇಲ್ಲಿ ಮಾಡೋದು ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬರುತ್ತೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಅಷ್ಟು ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ಅಷ್ಟು ರೆಡಿ ಆಗುತ್ತೆ. 18th or 19th ಕೊಡ್ತಾರೆ ನಮಗೆ ಒರಿಜಿನಲ್ ಸಾಂಗ್. ಪ್ರಮೋಷನ್ಸ್ ಪ್ಲಾನ್ ಮಾಡಿದೀರಾ ಅಂದ್ರೆ ರಿಲೀಸ್ ಒಂದು ಟೆಂಟೇಟಿವ್ ಮೈಂಡ್ ಅಲ್ಲಿ ಇರುತ್ತೆ ಸರ್. ಇಲ್ಲ ಮಾಡ್ಬೋದು. ಈ ಹೇಳ್ಬಿಟ್ಟಿಲ್ಲ ಪಕ್ಕ ಕೂತವ್ರು ಹೇಳ್ಬಿಟ್ಟು ನಾವು ಸಿಗಾಕೊಂಡ್ಬಿಟ್ರೆ ಮಾತ್ರ ಮುಗಿದೋಯ್ತು ನಮ್ಮ ಕತೆ. ಚಳಿದವರೆಲ್ಲ ಬಂದ್ಬಿಡ್ತಾರೆ ಸರ್. ಎಕ್ಸಾಕ್ಟ್ ಡೇಟ್ ಅನ್ನೋದು ಫಿಕ್ಸ್ ಆಗ್ಬೇಕು ಸರ್. ಒಂದು ಟೆಂಟೇಟಿವ್ ಮಂತ್ ಏನು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇದೆ. ಡೇಟ್ ಏನು ಅನ್ನೋದನ್ನ ಫಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಈಗ ಬರುತ್ತೆ ಸರ್, ನಿಮ್ಗೆ ಇನ್ನೊಂದು ವಾರದಲ್ಲಿ ನಮ್ಗೆ ಸರ್ಗೆ ಏನೋ ಕ್ಲಾರಿಟಿ ಸಿಕ್ಕುತ್ತೆ. ಸಿಜಿದು ನಿಮ್ಗೆ ಸಾಂಗ್ ಅಲ್ಲಿ ಡೇಟ್ ಹಾಕ್ತೀವಿ ಸರ್. ಸಿಜಿದು ಆಮೇಲೆ ಇಲ್ಲಾಂದ್ರೆ ಏನ್ ಗೊತ್ತಾ, ಸ್ಕ್ರೀನ್ ಮೇಲೆ ನಾವು ಸಿಜಿ ಹೆಂಗ್ ಮಾಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಸಿಜಿ ನೋಡ್ಬಿಟ್ಟು ಟಿವಿಲಿ ನೋಡ್ಬಿಟ್ಟು ಇದೆಲ್ಲ ಮಾಡ್ತಾರೆ. ಓಕೆ ಮಾಡ್ಬಿಡ್ತಾರೆ ಲ್ಯಾಪ್ಟಾಪ್ ಅಲ್ಲಿ, ಟಿವಿಲಿ ಇಲ್ಲ ಅಂದ್ರೆ ಮಾಡುವಾಗ ಹೋಗಿ ನೋಡ್ತಾರೆ. ನಾನು ಸ್ವಲ್ಪ ನಾನು ಹೇಳ್ಬಿಟ್ಟೆ ಮಾಡ್ತಾ ಇದ್ದೀನಿ. ನಾನು ಕಳ್ಳಗರು, ದಯವಿಟ್ಟು ನನ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟೆ ನೀವು ಇಲ್ಲಿ ಮಾಡಿ ಟಿವಿಲಿ ತಗೊಬಂದು DI ಮಾಡಿ ಸ್ಕ್ರೀನ್ ಮೇಲೆ ಹಾಕಿ. ನನಗೆ ಸ್ಕ್ರೀನ್ ಮೇಲೆ ನಾನು ಮತ್ತೆ ಕರೆಕ್ಷನ್ ಹೇಳ್ತೀನಿ. ಜನ ಏನ್ ನೋಡ್ತಾನೆ ಅದನ್ನ ನಾನು ಕರೆಕ್ಷನ್ ಮಾಡ್ತೀನಿ ತಿರ್ಗಾ ಅಲ್ಲಿ. ಆ ಕರೆಕ್ಷನ್ ಮಾಡಿ ನಾನು ಹೇಳ್ದೆ ಕರೆಕ್ಷನ್ ಮಾಡು ಮತ್ತೆ ಸ್ಕ್ರೀನ್ ಮೇಲೆ ಹಾಕು. ನಾನು ಸ್ಕ್ರೀನ್ ಮೇಲೆ ಹಾಕ್ದಾಗ ಓಕೆ ಆದ್ರೆ ಮಾತ್ರ ಸಿಜಿ, ಇಲ್ಲ ಅಂದ್ರೆ ನನಗೆ ಸಿಜಿನೂ ಬೇಡ ನಿಮ್ ಕಂಪನಿನೂ ಬೇಡ ಅಂದ್ಬಿಟ್ಟು ಸಿಜಿ ಅನ್ನೋದೇನಿದೆ ಎಂಟೈರ್ ನಾನೇ ಪ್ಲಾನ್ ಮಾಡ್ಕೊಂಡು ನನ್ನ ಟೀಮಲ್ಲಿ ಇಟ್ಕೊಂಡು ಎಲ್ಲ ನಾನೇ ಮಾಡ್ತೀನಿ. ಓವರ್ ಮುಂಬೈ, ಚೆನ್ನೈ, ಹೈದರಾಬಾದ್, ಬೆಂಗಳೂರು ಎಲ್ಲ ಕಡೆ ಟೀಮ್ನ ಸಪರೇಟ್ ಎಲ್ಲ ಫಾರಿನರ್ಸ್ ಹುಡುಗರುಗಳು ಒಂದಷ್ಟು ಜನ ಇಟ್ಕೊಂಡು ಈ ತರ ಮಾಡ್ತಾ ಇದೀವಿ. ಡಿಸೆಂಬರ್ ಬರ್ತೀನಿ ಅಂದಿದ್ದೆ ಲಾಸ್ಟ್ ಬಸ್ ಈಗ ಏಕೆ ಇಷ್ಟೊಂದು ಮುಂದೆ ಹೋಗಿ ಏನು ಬಸ್ ರೀಸನ್ ಏನಿಲ್ಲ, ವರ್ಕು ಬಸ್ ರೀಸನ್ ಏನಿಲ್ಲ, ರೀಸನ್ ಅಂತೇನಿಲ್ಲ. ಕೆಲಸ ಜಾಬು ಸೊ ಕಂಪ್ಲೀಟ್ ಆಗಬೇಕು. ಒಂದು ಮ್ಯೂಸಿಕ್ಗೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ವಿ. ಶೂಟಿಂಗ್ ಮಾಡ್ಬಿಟ್ವಿ, ಶೂಟಿಂಗ್ ಆನ್ ಟೈಮ್ಗೆ ಕರ್ಕೊಂಡು ಹೋಗ್ಬಿಟ್ವಿ. ಶೂಟಿಂಗು ನಮ್ಮ ಇದನ್ನು ಬಂದ ಪಾಪ ಆನ್ ಟೈಮ್ಗೆ. ಸೊ ಎಲ್ಲ ನೀಟಾಗಿ ಶೂಟಿಂಗ್ ಏನು ತೊಂದರೆ ಆಗಲಿಲ್ಲ. ಬಟ್ ನಮ್ಗೆ ಮ್ಯೂಸಿಕ್ ಪ್ರೊಸೆಸ್ಸು ಸ್ವಲ್ಪ ಲೇಟ್ ಆಯಿತು ಒಂದು. ಆಮೇಲೆ ಈಗೆಲ್ಲ ಸಿನಿಮಾ ಎಲ್ಲ ಟ್ರಿಮ್ ಮಾಡಿ ಎಲ್ಲ ನೋಡಿ ಇನ್ನೂ ಏನು ಮಾಡ್ಬೋದು ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ ಇವಾಗ ಸಿನಿಮಾಗಳು ಏನು ಮಾಡ್ಬೋದು. ಆಮೇಲೆ ಹೆವಿ ಬಜೆಟ್ ಸಿನಿಮಾ ನಾಟ್ಲಕ್ಕೆ ಎಲ್ಲ ತಡೆ 10 ಕೋಟಿ 15 ಕೋಟಿ 20 ಕೋಟಿ 100 ಕೋಟಿ ಅನ್ನೋಗೆ ನಡೆಯಪ್ಪ ಅನ್ಕೊಂಡು ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಅನ್ಕೊಂಡು ಹೆವಿ ಬಜೆಟ್ ಸಿನಿಮಾ. ಸೊ ಎಲ್ಲ ಕಡೆನೂ ಹೋಗ್ಬೇಕು, ಎಲ್ಲ ಕಡೆ ಈ ಕಂಟೆಂಟ್ ರೀಚ್ ಆಗಬೇಕು. ಕಾಳಿದಾಸ ಅನ್ನೋನು ಕೆಡಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಟೈಮ್ ಗ್ರಾಫಿಕ್ಸ್ ಟೈಮ್ ಹಿಡಿಯುತ್ತೆ. ಮ್ಯೂಸಿಕ್ ನಮ್ಮ ಹ್ಯಾಂಡ್ ಓವರ್ ಇರ್ತದೆ. ಯಾಕಂದ್ರೆ ಅರ್ಜುನ್ ಕೂರಿಸ್ಕೊಂಡು ರೆಡಿ ಮಾಡಿಸ್ಬಿಡ್ತೀನಿ. ಬಾಗುರು ಕುತ್ಕೋಗುರು ಅಂದ್ಬಿಟ್ಟು ಟೀಮ್ ಕಟ್ಕೊಂಡು ಅದನ್ನ ನಾವು ಹೇಳ್ದಂಗೆ ನಮ್ಮ ಟೈಮ್ಗೆ ಒಂದು ಸ್ವಲ್ಪ ಜಾಸ್ತಿ ಕಟ್ಕೊಂಡು. ಈ ಗ್ರಾಫಿಕ್ಸ್ ಹಂಗಾಗಲ್ಲ, ಎಲ್ಲ ಮಿಷನರಿಗಳಲ್ಲ ನಿಮ್ಗೆ. ಆಮೇಲೆ ಅವ್ರು ರನ್ ರಾಕೆ ಸಿಕ್ಕಾಬಟ್ಟೆ ಟೈಮ್ ಬೇಕು, ಟೈಮ್ ಹಿಡಿಯುತ್ತೆ. ಇಲ್ಲಿ ಈಗ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಸಾಂಗ್ ಬಿಟ್ಟ ಮೇಲೆ ಆಡಿಯೋ ಒಂದೇ ನಾವು ಮುಗಿಸಿರೋದು. ನೆಕ್ಸ್ಟ್ ಒಂದೊಂದೇ ಹಂತವಾಗಿ ಮುಗಿಸ್ತಾ ಹೋಗ್ತೀವಿ ಸರ್. ಎಲ್ಲದಕ್ಕೂ ಇದೆ ಅಂದ್ರೆ ಆಫರ್ ಇದೆ. ಬಟ್ ಏನಂದ್ರೆ ನಾವು ಸಿನಿಮಾ ಏನ್ ಮಾಡ್ತಿದ್ವಿ, ಯಾವ ಸ್ಕೇಲಲ್ಲಿ ಮಾಡ್ತಿದ್ವಿ ಅಂದ್ರೆ ನಾವು ಅರ್ಥ ಮಾಡಿಸ್ಬೇಕಲ್ಲ ಸರ್ ಅವ್ರಿಗೆ. ಸುಮ್ಮನೆ ನಾವು ಹೋಗಿ ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀವಿ ಅಂದ್ರೆ ಯಾರು ಇವತ್ತು ಕೇಳೋದಿಲ್ಲ. ನಾವೇನು ಅನ್ನೋದನ್ನ ತೋರಿಸ್ಬೇಕು ಅವ್ರಿಗೆ ಒಂದ್ಸಲ ಫಸ್ಟ್. ಈಗ ಆಲ್ಮೋಸ್ಟ್ ಸರ್ ಮುಗಿಸಿರೋ ಒಂದು ಶೋರಿಲ್ ಕೊಡ್ತೀರ ಅದೆಲ್ಲ ಫೈನಲ್ ಆಗಿ ತೋರಿಸಿದಾಗ ನಾವೇನ್ ಸ್ಕೇಲಲ್ಲಿ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ. ಬಟ್ ಎಲ್ಲರೂ ಮಾತಾಡ್ತಾ ಇದ್ರೆ ಎಲ್ಲ ಮಾತಾಡ್ತಿದ್ದಾರೆ. ಬಟ್ ನಾವ್ ಯಾವ್ದು ನಿನ್ನ ಕ್ಲೋಸ್ ಮಾಡಿಲ್ಲ. ಅದೇ ಶೋರಿ ಎಲ್ಲ ತೋರಿಸಿದ್ದಾರೆ ಬಾಂಬೆಲಿ, ಆಲ್ರೆಡಿ ನಡೀತಾ ಇದೆ ವ್ಯವಹಾರಗಳು. ಒಂದೊಂದಾಗಿ ಅಲ್ಲ, ಈಗ ಮಾರ್ಕೆಟ್ ಡೈನಾಮಿಕ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತು. ಹೌದು ಸರ್. ಒನ್ ಆಫ್ ದಿ ಮೇನ್ ಪ್ಲೇಯರ್ಸ್. ಈ ಸಿನಿಮಾನ ಹೆಂಗ್ ಪೊಸಿಷನಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಸರ್? ಈ ಸಿನಿಮಾ 100% ಪೊಸಿಷನಿಂಗ್ ಚೆನ್ನಾಗಿ ಆಗುತ್ತೆ. ಯಾಕಂದ್ರೆ ಸರ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ನಮ್ಮ ಇಂಡಸ್ಟ್ರಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ಗೂ ಗೊತ್ತು. ಈಗ ನಾವೇನು ತೋರಿಸಿದಾಗ ನೋಡ್ತಾರಲ್ಲ ಸರ್, ಅವ್ರು ಜಡ್ಜ್ ಮಾಡ್ತಾರೆ ಅದನ್ನ. ಇವ್ರು ಹೇಳ್ತಿರೋದು ಸತ್ಯ ಇದೆಯಾ ಇಲ್ವಾ ಸರ್? ನಾವೇನಾಗುತ್ತೆ ಅಂದ್ರೆ ಪ್ರತಿ ಸತಿ ಕೆಲವರು ಜನ ಹೇಳ್ತಾರೆ ನಾವು ಹಂಗ್ ಮಾಡ್ತಿದೀವಿ ಹಿಂಗ್ ಮಾಡ್ತಿದೀವಿ ಅಂತ. ನಾವು ಹೇಳೋದ್ರ ಜೊತೆಗೆ ನಾವೇನಾದ್ರು ತೋರಿಸಿದಾಗಲೇ ಅವ್ರಿಗೆ ಯಾರಿಗಾಗ್ಲಿ ಕಾನ್ಫಿಡೆನ್ಸ್ ಬರೋದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಯಾಕೆ ಹೇಳ್ತಿರೋದಂದ್ರೆ ಈಗ ಪ್ರೀವಿಯಸ್ ಒಂದೆರಡು ಸಿನಿಮಾ ಜಸ್ಟ್ ಸ್ಟೋರಿ ತೋರಿಸಿ ನಾವು ಮತ್ತೊಂದೇನೋ ಸರ್ ಅದೆಲ್ಲ ಸರ್ ಮಾರ್ಕೆಟ್ ಅಂದಾಗ ಮೇಲೆ ಕೆಳಗೆ ಇಂಡಸ್ಟ್ರಿ ಮಾತಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ ವಿಷಯ. ಸರ್ ಮಾರ್ಕೆಟ್ ಅಂದಾಗ ಮೇಲೆ ಕೆಳಗೆ ಆಗೋದು ಸಹಜ ಸರ್, ಅದು ಎಫೆಕ್ಟ್ ಆಗೋದು ಸಹಜನೇ. ಬಟ್ ನಾವು ನಮ್ಮ ಸಿನಿಮಾನ ಯಾವ ರೀತಿ ಪ್ಲೇಸ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಸರ್. ನಿಮ್ಮ ಕಾಂಟ್ಯಾಕ್ಟ್ಸ್ ಎಷ್ಟಿದೆ, ಆಮೇಲೆ ನೀವು ಯಾವ್ಯಾವ ಸಿನಿಮಾ ಮಾಡ್ತೀರಾ ಮಾರ್ಕೆಟಲ್ಲಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಇವತ್ತು. ಆ ಬೇಸಿಸ್ ಮೇಲೆ ಬಿಸ್ನೆಸ್ ನಡೆಯೋದು ಇವತ್ತು. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕ್ರೆಡಿಟ್ ಹಾಕಿದೆ
ಸರ್ ಇನ್ನು ನಾವಿಲ್ಲಿ ಬೇರೆ ಲ್ಯಾಂಗ್ವೇಜ್ಗೆ ಆಸ್ ಆಫ್ ನಾವು ಹೋಗಿಲ್ಲ. ಈಗ ನಾವೇನಂದ್ರೆ ಸರ್ ಟಾಕ್ ಯಾವಾಗ ಬರುತ್ತೆ, ನಾವೇನಾದ್ರು ಒಂದು ಕಂಟೆಂಟ್ ಬಿಟ್ಟಾಗ ಜನಕ್ಕೆ ಅದು ರೀಚ್ ಆದಾಗ್ಲೇನೆ ಸ್ಟಾರ್ಟ್ ಆಗುತ್ತೆ. ಈಗ ಸಿನಿಮಾ ಬಗ್ಗೆ ಅವೇರ್ನೆಸ್ ಇದೆ, ಒಂದು ಸಿನಿಮಾ ನಡೀತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಈ ಸಿನಿಮಾ ನಾವು ಈಗ ಒಂದು ಸಾಂಗ್ ಬಿಡ್ತೀವಿ, ಅದು ಜನಕ್ಕೆ ಇಷ್ಟ ಆಗುತ್ತಾ, ಅದ್ರ ಮೇಲೆ ಪ್ರತಿಯೊಂದು ಟಾಕ್ಸ್ ಆಗ್ಲಿ ಬಸ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ ಆನ್ ಕಂಟೆಂಟ್ ಎಲ್ಲಾನು ಅಷ್ಟೇ. ಸಿನಿಮಾ ಯಾರನ್ನೇ ಏನೇ ಮಾಡೋದು ನೀವು ಕಂಟೆಂಟ್ ಮೇಲೆ. ಈಗಿನ ಪರಿಸ್ಥಿತಿಗೆ ಸಿನಿಮಾ ಮೊದಲಾಗಿದ್ರೆ ಓಕೆ, ಮೊದಲಾಗಿದ್ರೆ ಏನೋ ಬರ್ತಾ ಇದೆ ಹೋಗ್ತಾ ಇದೆ, ಸಡನ್ ಪಬ್ಲಿಸಿಟಿ ಇಲ್ಲ ತಗೊಂಡು ರಿಲೀಸ್ ಮಾಡ್ಬೋದು, ಅದೊಂದು ಬಜೆಟ್ ಇತ್ತು, ಒಂದು ಟೈಮ್ ಇದಿತ್ತು. ಈಗ ಹಂಗಲ್ಲ, ನೀನ್ ಏನ್ ಮಾಡ್ತಿದ್ಯಾ, ನಿನ್ನ ಹತ್ರ ನಾನು ಯಾಕೆ ಬರಬೇಕು ನೋಡಕ್ ನೀನ್ ಸಿನಿಮಾನ ಅನ್ನೋದನ್ನ ನೋಡಿದ್ರು ನೀನ್ ಇದಕ್ಕೆ ಬರಬೇಕು ಅಂತ ನಾವು ಹೇಳ್ಕೊಂಡು ಹೋಗ್ಬೇಕು ಅವನಿಗೆ. ಸೊ ಅದನ್ನ ನಾವು ಶೋ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಅದಕ್ಕೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೀನಿ, ನೀವೆಲ್ಲ ಬನ್ನಿ, ನೀವೆಲ್ಲ ಆಶೀರ್ವಾದ ಮಾಡಿ, ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ. ಅರಣ ಕಳ್ಳಂತರ ನೋಡ ನೀನು ಅದೇ ಮಾಡ್ತೀನಿ, ನೀನು ಏನೋ ನನಗೆ ಬೈದ್ರೆ ಸೊ ಓಕೆ ಎಲ್ಲ ಮಾಡಿ ಅಂತ ಅಷ್ಟೇ, ಇನ್ನೇನಿಲ್ಲ. ಹಿಂದಿನ ಸಿನಿಮಾ ಮಾರ್ಟಿನ್ ನಿರೀಕ್ಷಿತ ಅದು ನಿಮಗೆ ಸರ್ ಈಗ ಏನಾಗುತ್ತೆ ಅಂದ್ರೆ ಅದಕ್ಕೋಸ್ಕರನಲ್ವ ಸರ್, ಈಗ ನಾವೇನು ಕಂಟೆಂಟ್ ಬಿಡ್ತಾ ಇದೀವಿ ಅದ್ರ ಮೇಲೆ ಜನರ ಮೈಂಡ್ ಸೆಟ್ ಆಗೋದು. ಈಗ ನೀವು ಯಾವುದೇ ಹೀರೋ ಸಿನಿಮಾ ಕೇಳಿ ತಗೊಳ್ಳಿ, ಅಪ್ಸ್ ಅಂಡ್ ಡೌನ್ಸ್ ಇಟ್ ಇಸ್ ಕ್ವೈಟ್ ಕಾಮನ್. ಯಾವುದು ಇಲ್ಲಿ ಪ್ರತಿ ಮಾಡೋ ಎಲ್ಲಾ ಸಿನಿಮಾನು ಸಕ್ಸಸ್ ಆಗುತ್ತೆ ಅಂತಲ್ಲ, ಮಾಡೋ ಎಲ್ಲಾ ಸಿನಿಮಾನು ಇದಾಗುತ್ತೆ ಅಂತಲ್ಲ. ಬಿಸ್ನೆಸ್ ಅದು ಇಟ್ ಈಸ್ ಆರ್ ಪ್ರೊಡಕ್ಷನ್ ಹೌಸ್ ಆಗಿ ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಇಟ್ ಕಂಟ್ರೋಲ್ ಅಂಡ್ ಡೂ ಇಟ್ ಬೆಟರ್ ಸರ್. ಈಗ ಇದೇ ಆಡಿಯೋ ತಗೊಳ್ಳಿ, ಕರೆಕ್ಟಾ ಸರ್? ಇದೇ ಆಡಿಯೋ ಏನಕ್ಕೆ ಅದಕ್ಕೆ ಹೋಯ್ತು, ಅಷ್ಟು ಪ್ರೈಸ್ ಏನಕ್ಕೆ ಹೋಯ್ತು ಅಂತಂದ್ರೆ ಅವರು ನಾವೇನ್ ಮಾಡ್ತಿದೀವಿ ಏನು ಅಂತ ಅವ್ರಿಗೂ ಅರಿವಾಯ್ತು, ನಂಬರ್ಸ್ ಅದನ್ನ ಕೊಟ್ರೆ ಅಷ್ಟೇ. ಪ್ರತಿ ಸಿನಿಮಾಗೂ ಏನಾಗುತ್ತೆ ಅಂತ ಸರ್ ಒಂದು ಜಡ್ಜ್ ಮಾಡ್ತಾರೆ, ಈ ಸಿನಿಮಾ ಹಿಂಗ್ ಮಾಡ್ಬೋದಾ. ಬಾಟಿನ್ ಕೂಡ ಏನು ನಾರ್ಮಲ್ ಸಿನಿಮಾ ಅಲ್ಲ, ದೇ ಟ್ರೈ ದೇರ್ ಬೆಸ್ಟ್. ಸರಿ, ಪ್ರತಿಯೊಂದು ಸಿನಿಮಾನು ಒಂದು ಪ್ರಯತ್ನ, ನಾವೇನೋ ಒಂದು ರೀಚ್ ಮಾಡ್ಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಪ್ರಯತ್ನಕ್ಕೆ ಫಲ ಪ್ರತಿಫಲ ಜನ ಕೊಡ್ತಾರೆ, ಅದು ನಮ್ಗೆ ಗೊತ್ತಾಗದೆ ಯಾವಾಗ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಕರೆಕ್ಟ್ ಸರ್. ನಿಮ್ಗೆ ಇದಾದ್ಮೇಲೆ ಬೇಕಾದ್ರೆ ಐ ವಿಲ್ ಶೋ ಯು ದ ಅಗ್ರಿಮೆಂಟ್ ಸರ್, ಡೋಂಟ್ ವರಿ, 100%. ಹೌದು, ಇಲ್ಲ ಒಂದು ಸ್ವಲ್ಪ ಬ್ಲಡ್ ಶೇಡ್ ಸಿನಿಮಾ, ಬ್ಲಡ್ ಶೇಡ್ ಇಲ್ಲ, ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸ್ವಲ್ಪ ಬ್ಲಡ್ ಶೇಡ್ ನನ್ನ ಸಿನಿಮಾ 100% ಇದನ್ನ ಆಮೇಲೆ ಸುಮ್ಮನೆ ಇಲ್ಲ ನಾನು ತೀರಾ ಇದನ್ನ ಮಾಡಿದೀನಿ ಅಂತ ಹೇಳಕ್ ಹೋಗಲ್ಲ. ಸೊ ಬ್ಲಡ್ ಶೇಡ್ ಇರೋ ಸ್ಟೋರಿನ ಸ್ವಲ್ಪ, ಯಾಕಂದ್ರೆ ಈಗ ಸಿನಿಮಾ ನೋಡೋರು ನಿಮ್ಗೆ ಗೊತ್ತೇ ಇದೆ ಸಿನಿಮಾ ಯಾವ ದಿಕ್ಕಲ್ಲಿ ನೋಡ್ತಿದ್ದಾರೆ ಜನ ಅಂತ. ಅದನ್ಬಿಟ್ಟು ನಾವು ಕುಯ್ಯೋದು ಕಪ್ಸೋದು ಆ ಥರ ಅಲ್ಲ. ಕಂಟೆಂಟ್ ಎಷ್ಟು ಬೇಕು, ಒಬ್ಬ ರಿಯಲಿಸ್ಟಿಕ್ ಮನುಷ್ಯ ಹೆಂಗ್ ಬದುಕ್ತಾನೆ, ಹೆಂಗ್ ಹೋಗ್ತದೆ, ಆ ಥರ ಕ್ರೂರವಾಗಿ ನಿಂತ್ರೆ ಹೆಂಗಾಗುತ್ತೆ ಅನ್ನೋದನ್ನ ಪ್ಲೇ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟು ಬಿಟ್ರೆ ನಾಟ್ ಲೈಕ್ ಎನಿ ವೈಭೀಕರಣ ಮಾಡೋದು ತುಂಬಾ. ಯಾಕಂದ್ರೆ ನಮಗೆಲ್ಲ ಫ್ಯಾಮಿಲೀಸ್ ಕುತ್ಕೊಂಡು ನೋಡ್ಬೇಕು. ಈ ಕಾಳಿದಾಸ KD ಅಂದ್ರೆ ಇಸ್ ಅ ಫ್ಯಾಮಿಲಿ. ಯಾಕಂದ್ರೆ ಆ ಸಾಂಗ್ಸು ಆಗಲಿ, ಕತೆ ಆಗಲಿ, ಎಮೋಷನ್ಸ್ ಆಗಲಿ, ಮತ್ತೆ ಎಲ್ಲ ಪಾತ್ರಧಾರಿಗಳಾಗ್ಲಿ, ಸೊ ತುಂಬಾ ನೀಟಾಗಿ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು. ಬಟ್ ಇವಿ ಮಾಸ್ ಮಾಡಿದೆ ಅಷ್ಟೇ. ಮಾಸ್ ದ ಫಸ್ಟ್ ಟೈಮ್ ಧ್ರುವ ಅವರು ಆ ಥರದೊಂದು ಪಾತ್ರ, ಈ ಥರದೊಂದು ಪಾತ್ರ, ಆಮೇಲೆ ತಿರ್ಗಾ ಅದ್ಭುತವಾಗಿ ಆಕ್ಟ್ ಮಾಡ್ಯಾರೆ. ತುಂಬಾ ಚೆನ್ನಾಗಿ ಅಂತಂದ್ರೆ ಯಾರೋ ನಮ್ಮ ಹುಡುಗ ಅನ್ಸ್ಬೋದು, ಈಗ ನನ್ನ ತಮ್ಮ ಇರ್ಬೋದು, ಇಲ್ಲ ನನ್ನ ಅಣ್ಣ ಇರ್ಬೋದು, ನನ್ನ ಮಗ ಇರ್ಬೋದು, ಇವನೊಬ್ಬ ಇರ್ಬೇಕಾಗಿತ್ತು, ಇವನ ಜೊತೆಲಿ ಇರ್ಬೇಕಾಗಿತ್ತು ಅಂದ್ರೆ ಈ ತರ ಅನ್ಸ್ಬೇಕು. ಈಗ ನಾವು ಜೋಗಿ ನೋಡಿದ್ರೆ, ಜೋಗಿ ನೋಡಿದ ತಕ್ಷಣ ಪಾತ್ರ ಯಾವ ಥರದ್ದು, ಅಣ್ಣಂದು, ಶಿವಣ್ಣಂದು. ಸೊ ಕೈಂಡ್ ಆಫ್ ಥಿಂಗ್ಸ್ ನಾನು ಹೇಳುದು ನಮ್ಗೆ ಇಷ್ಟ ಆಗ್ಬೇಕು. ಜೋಗಿ ಯಾಕೆ ಇಷ್ಟ ಆದ ಅಂದ್ರೆ ಬಿಕಾಸ್ ಆಫ್ ಪಾತ್ರ, ಅದು ಆ ಪಾತ್ರ ಜೋಗಿ ಪಾತ್ರ. ಆಮೇಲೆ ಅದನ್ನ ನಿಭಾಯಿಸ್ಕೊಂಡು ಹೋದ್ರಲ್ಲ ಅಣ್ಣ ಶಿವಣ್ಣ, ಸೊ ಅದನ್ನ ನಿಭಾಯಿಸ್ಕೊಂಡು ಹೋದ್ರು. ಆ ತರ ನಾನು ಹೇಳ್ತಾರೆ, ಪಾತ್ರಗಳು ಗೆದ್ಬಿಟ್ರೆ ಇದಾಗುತ್ತೆ. ಆ ಥರದೊಂದು ಪಾತ್ರ ಇಲ್ಲ ಒಂದೇ. ಧ್ರುವ ಹೆಂಗ್ ಕಾಣ್ತಾರೆ ಹಂಗೆ ತೋರಿಸಿ. ಇದರಲ್ಲಿ ಫುಲ್ ಬಾಡಿ ಎಲ್ಲ ಸ್ಲಿಮ್ ಮಾಡ್ಕೊಂಡಿದ್ರು. ಸೊ ಅವ್ರು ಮಾರ್ಟಿನ್ ಮಾಡ್ಬೇಕಾದ್ರೆ ದಪ್ಪ ಆಗಿದ್ರು. ಸೊ ಈಗ ಸ್ವಲ್ಪ ಶೂಟಿಂಗ್ ಇರಲಿಲ್ಲ, ಮತ್ತೆ ಈಗ ಸಾಂಗ್ ಸ್ಟಾರ್ಟ್ ಮಾಡುವಾಗ ಸಣ್ಣ ಆಗ್ಬಿಡ್ತಾರೆ. ಒಂದು ವಾರ 10 ದಿವಸ ಸಖತ್ ಡೆಡಿಕೇಶನ್ ಮಾಡ್ತಾರೆ ಅವ್ರು, ತೊಂದರೆ ಇಲ್ಲ. ಒಂದು ಮ್ಯಾಕ್ಸಿಮಮ್ ಒಂದು 15 days ಟೈಮ್ ಕೊಟ್ರೆ ಸೊ ಮಗ ಇಷ್ಟ ಆಗು ಅಂತಂದ್ರೆ ಬರ್ತಾನೆ. ಬಂದ್ಬಿಟ್ಟು ಫಸ್ಟ್ ಚೆನ್ನಾಗಿ ತೋರಿಸ್ತಾನೆ ಅದನ್ನ, ಹೆಂಗೆ ಅಂದ್ರೆ ನೀಟಾಗಿ ಬಂದ ತಕ್ಷಣ ಈ ಕಾಸ್ಟ್ಯೂಮ್ ಆ ಹುಡುಗರು ಬರ್ತಾರೆ, ಕಾಸ್ಟ್ಯೂಮ್ ಹುಡುಗರು ಪ್ಯಾಂಟ್ ಹಾಕೊಂಡೆ ಬಂದಿರ್ತಾನೆ ನನ್ನ ಹತ್ರ. ಹಿಂಗೆ ಅದು ಇಲ್ಲಿ ಎಳ್ಕ ಬರ್ತಾನೆ, ಈ ಡ್ಯಾನ್ಸ್ ಇದು ಮಾಡೋದು ಹಿಂಗೆ, ಏನು ಇಷ್ಟು ಲೂಸ್ ಆಗೋಗಿದೆ ಇದು ಅಂತ ನಾನು ನಿಂತಿರ್ತೀನಿ ಅಲ್ಲಿ, ಏನು ಇಷ್ಟು ಲೂಸ್ ಆಗೋಗಿದೆ ಇದು ಅಂತ ತೋರಿಸ್ಕೊಳ್ಳೋದು. ಪರಲೇ ಆ ಥರ ಅಂದ್ರೆ ಇಸ್ ವೆಲ್ ಡೆಡಿಕೇಶನ್. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಒಂದು ಟೈಮಲ್ಲಿ ಸರ್ ಐ ಥಿಂಕ್ 18 kg ಏನೋ, 18 kg ಏನೋ ಒಂದು 21 days ಇಳಿಸಿದೆ ಸರ್. ನಿಜವಾಗ್ಲು ಗ್ರೇಟ್, ನಿಜವಾಗ್ಲೂ ಗ್ರೇಟ್. ಅಲ್ಲ ನಿಜವಾಗ್ಲು. ಏನಕ್ಕೆ ಅಂದ್ರೆ ಈಗ ಅವನವ್ನು ಹೇಳ್ಕೊಳಕ್ ಆಗೋದಿಲ್ವಲ್ಲ, ಇಲ್ಲ ನಾನು 18 kg ಇಳಿಸ್ದೆ, ಯಾಕಂದ್ರೆ ಆ ಪಾತ್ರಕ್ಕೆ ಬೇಕಾಗಿತ್ತಲ್ಲ. ಸೊ ಅದಕ್ಕೆ ನಾನು ಹೇಳ್ದೆ, ಮಗ ಇಳಿಸ್ಬಿಡೋ, ಚೆನ್ನಾಗಿ ಕಾಣ್ತೆ ಅಂತ. ಸೊ ಮಾಡ್ದೆ. ಹೌದು, ಇಲ್ಲ ದೊಡ್ಡ ಅಚೀವ್ಮೆಂಟ್. ಮಾರ್ಟಿನಲ್ಲಿ ತುಂಬಾ ಸೈಜ್ ಇರುತ್ತೆ, ಇದರಲ್ಲಿ ಕಾಂಟ್ರಾಸ್ಟ್ ಅಂದ್ರೆ ತುಂಬಾ ಒಂದು 18 kg ಕಮ್ಮಿ ಆದ್ರೆ ಹೆಂಗಿರ್ತೀವೋ ಹಂಗೆ. ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ನಮ್ ಸುಪ್ರೀತ್ ಸರ್ ಸ್ಪ್ಲಿಟ್ ಸ್ಕ್ರೀನ್ ಅಲ್ಲಿ ಕಳಿಸ್ತಾರೆ, ಫಸ್ಟ್ ಶೆಡ್ಯೂಲ್ ಈ ಶೆಡ್ಯೂಲ್ ಅಂದ್ರೆ ಟು ಮೋಟಿವೇಟ್. ಅಂದ್ರೆ ಹಿಂಗಿದ್ರಿ ಸರ್, ತಿರ್ಗಾ ನೋಡಿ ಸರ್ ಒಂಚೂರು ಇನ್ನೊಂದು 2-3 days ಬೇಕಾದ್ರೆ ಟೈಮ್ ತಗೊಳ್ಳಿ ಅಂತ.
ಬಟ್ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಒಂಚೂರು ಎಲ್ಲರೂ ಇನ್ಸಿಸ್ಟ್ ಮಾಡಿ ಮಾಡಿಸಿದ್ದಾರೆ ಅಂತ ಹೇಳೋದು. ಡೈಲಾಗ್ ವೈಸ್ ನಿಮ್ದೀಗ ಅದ್ದೂರಿ ಕಂಪೇರ್ ಮಾಡ್ಬೋದಾ ಅಥವಾ ಯೂನಿಕ್ ಈ ಡೈಲಾಗ್ ಕಡಿಮೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಸಿನಿಮಾದಲ್ಲಿ ಡೈಲಾಗ್ ಟ್ರೀಟ್ ಇರುತ್ತೆ ಬಸ್. ಪ್ರಿನ್ಸ್ ಡಿಫ್ರೆಂಟ್ ಪ್ಲೇ ಮಾಡಿ, ಡಿಫ್ರೆಂಟ್ ಪ್ಲೇ. ಈಸಿಲಿ ಸರ್, ಆಲ್ರೆಡಿ ಇದಾಗಿದೆ. ಇನ್ನ ಖರ್ಚುಗಳು ಇದೆ, ಇನ್ನ ಕೆಲಸ ಮುಗಿಸೋದು, CG ಎಲ್ಲ ಇದೆ. 100 ಕ್ಲೋಸ್ಗಿಂತ ಇನ್ನ 100 ಕ್ರೋರ್ ಮುಗ್ದು ಯಾವುದೋ ಕಾಲ ಆಗ್ತದೆ ಸರ್. ಫಸ್ಟ್ ನಮ್ಮೂರಿಗೆ ಎಲ್ಲ ಹುಡುಗರು ಇರ್ತಕ್ಕಂಥ ನನ್ನ ಹತ್ರ 30 ಜನ ಹುಡುಗರಿದ್ದಾರೆ. ಸೊ ರೈಟಿಂಗ್ ಟೀಮಲ್ಲಿ ಅಂತಂದ್ರೆ ಫಸ್ಟ್ ಈಶ್ವರ್ ಇದ್ದ ಸ್ಟಾರ್ಟಿಂಗು, ಅಂಡ್ ಅವನು ಸ್ವಲ್ಪ ಕೆಲಸ ಮಾಡ್ದ. ಅಂಡ್ ದೆನ್ ಅದಾದ್ಮೇಲೆ ಈಗ ಫೈನಲ್ ಇದಕ್ಕೆ ಗಾಂಧಿ ಡೈಲಾಗ್ ರೈಟರು, ನಮ್ಮ ಗಾಂಧಿ ಫುಲ್ ನೇಮ್ ನಮ್ಮ ಗಾಂಧಿದು ಕ್ರಾಂತಿಕುಮಾರ್, ಮಿಸ್ಟರ್ ಕ್ರಾಂತಿಕುಮಾರ್. ಓಕೆ ಓಕೆ, ಗಾಂಧಿ ಬರ್ತಾರೆ. ಡೈಲಾಗ್ ಸಖತ್ತ ಬರ್ತೀನಿ, ತುಂಬಾ ಕಲೋಕಿಯಲ್ಲ. ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ತುಂಬಾ ನ್ಯಾಚುರಲ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ನಾನು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವು ಕ್ಯಾರೆಕ್ಟರ್ಸ್ಗಳಿಗೆ ಮಾತ್ರ ಡೈಲಾಗ್ ಸರಿಯಾಗಿ ಬರ್ದಿದ್ದೇನೆ. ಮಜಾ ಇದೆ, ತುಂಬಾ ಯೂನಿಕ್ ಆಗಿ ಬರಲ್ಲ. ಶಿಲ್ಪಾ ಶೆಟ್ಟಿ ಮಗ ಅಮ್ಮಂಗೆ ಹೇಳಿದ್ದೀನಿ, ನೀವೇ ಡಬ್ ಮಾಡಿ ಮೇಡಮ್ ಅಂತ. ಮಾಡ್ತೀನಿ ಹಿಂದಿಯಾರ, ನಾನೇ ಮಾಡ್ತೀನಿ ಪ್ರೇಮ್ ಚಂದ್ರ. ಹಿಂದಿ ಅವರೇ ಮಾಡ್ತಾರೆ, ಕನ್ನಡ ನೋಡ್ಬೇಕು ಬಾಸ್. ಹಿಂದಿ ಅವರೇ ಮಾಡ್ತಾರೆ, ಸಂಜಯ್ ದತ್ ಅವರೇ ಮಾಡ್ತಾರೆ ಹಿಂದಿ ಎಲ್ಲ ಆಲ್ಮೋಸ್ಟ್. ಕನ್ನಡ ನೋಡ್ಬೇಕು, ಟ್ರೈ ಮಾಡ್ತೀನಿ. ಅದನ್ನೇ ಕನ್ನಡ ಈಗ ಅವ್ರನ್ನ ಮಾಡಿಸಾದ್ಮೇಲೆ ಅದನ್ನ ಹೇಗೆ ಹಾಕ್ಬಿಟ್ಟು ಸೇಮ್ ವಾಯ್ಸಲ್ಲಿ ತರಬೇಕು ಅಂತ ಮಾಡ್ತಿದ್ದೀನಿ ಅದನ್ನ ಪ್ಲಾನಿಂಗ್. ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ಗೂ ಮತ್ತು ವಾಯ್ಸ್ಗೂ ಡಿಫ್ರೆನ್ಸ್ ಆಗಬಾರ್ದು ಅನ್ನೋ ಇದಕ್ಕೆ, ಚೇಂಜ್ ಆಗಬಾರ್ದು ಅನ್ನೋ ಇದಕ್ಕೋಸ್ಕರ ಮಾಡ್ತೀನಿ. ರಮೇಶ್ ಸರ್ ಮಾತಾಡ್ತಾರೆ ರಮೇಶ್ ಸರ್ ತಮಿಳು ಮಾಡ್ತಾರೆ, ರವಿಶಂಕರ್ ತೆಲುಗು ಎಲ್ಲ ಮಾಡ್ತಾರೆ. ರವಿಶಂಕರ್ ಮೇನ್ ಕ್ಯಾರೆಕ್ಟರ್ ಇದೆ ಇಲ್ಲಿ, ಅವರು ಇದ್ದಾರೆ. ಆಮೇಲೆ ರವಿ ಸರ್ ಮಾತಾಡ್ತಾರೆ. ಕೆಲವರು ಆದಷ್ಟು ಮಾತಾಡ್ತೀನಿ, ತೆಲುಗು ತಮಿಳು ಯಾರಿಗೆ ಬರ್ತದೆ ಆದಷ್ಟು ಮಾತಾಡ್ತೀನಿ. ಆಗಿಲ್ಲ ಅಂದಾಗ ಅದನ್ನ ಕನ್ವರ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗ ಮಾಡ್ಯುಲೇಷನ್ ಇಂಟೋನೇಷನ್ ಎಲ್ಲಿ ಯಾರ್ದು ಬೇಕಾದ್ರೆ ನಾನು ಅವ್ರ ವಾಯ್ಸ್ ಸಿಕ್ಕಿದ್ರೆ ಸಾಕು, 10 ನಿಮಿಷದ ವಾಯ್ಸ್ ಸಿಕ್ಕಿದ್ರೆ. ಬಟ್ ಸಾಂಗ್ಸ್ ಮಾಡಂಗಿಲ್ಲ ಸರ್, ಅದ್ ಮಾಡ್ಬೋದು. ಬಟ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ರೈಟ್ಸ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ. ಸೀಕ್ವೆಲ್ ಮಾಡೋ ಉದ್ದೇಶ ಏನಂದ್ರೆ ಇವತ್ತು ಟ್ರೆಂಡ್ ಅಂತಾನೆ ಅದೇನು ಗೊತ್ತಾಗಲ್ಲ ಕನ್ನಡ, ನೀವೆಲ್ಲ ಹಿಂಗೆ ಇದ್ಕೊಂಡು ಹಿಂಗೆ. ಓಕೆ, ಈಗ ದರ್ಶನ್ ಅವ್ರದೆಲ್ಲ ಇದಾದ್ಮೇಲೆ ರಿಲೀಸ್ ಆದ್ಮೇಲೆ ಅಥವಾ ಮುಂಚೆನೇ ಏನಾದ್ರು ಪ್ಲಾನ್ ಮಾಡ್ಕೊಳ್ತಾರೆ? ಇಲ್ಲ, ಈಗ ಏನಾಗಿದೆ ನಂದು ದರ್ಶನ್ ಪಾಪ ಮೊನ್ನೆ ಇದಾಗಿದ್ದಾರೆ. ಬರ್ಲಿ ಎಲ್ಲ ನನ್ನ ಸ್ನೇಹಿತರುಗಳೇ ಸ್ವಾಮಿ ಎಲ್ಲ. ನನಗೆ ನಂದು ಪ್ರಾಬ್ಲಮ್ ಏನಾಗಿದೆ, ಈಗ ಈ KD ನಡೀತಾ ಇದೆ. ಫಸ್ಟು KD ತಾವೊಂದು ರೆಡಿ ಮಾಡಿ ಅಂತ ಥಿಯೇಟರ್ ಬಿಡ್ಬೇಕು ನಾನು, ಇಂಪಾರ್ಟೆಂಟ್ ಅದು. ಇಲ್ಲ ಅಂದ್ರೆ ಇಷ್ಟೊತ್ತು ಕಾಲ ಹಿಂದಿ ಸಿನಿಮಾ ಮಾಡ್ಬಿಟ್ರೆ ನಾನು ಕೇಳಿ, ಹಿಂದಿ ಸಿನಿಮಾ 100% ಮಾಡ್ಬಿಟ್ರೆ. ಸಾಜಿದ್ ನಾಡಿವಾಲ ಪ್ರೊಡಕ್ಷನ್ ಹಿಂದಿ ಸಿನಿಮಾ ಆಲ್ರೆಡಿ ನಾನು ಮಾಡಿರ್ಬೇಕು. ನನಗೇನು ಕಾಸು ಕೊಡ್ತಾರೆ ₹1,000, ಇಲ್ಲಿ 5 ಕೋಟಿ 10 ಕೋಟಿ ಕೊಡೋಲ್ಲ, 20 ಕೋಟಿ 25 ಕೋಟಿ ಕೊಡ್ತಾರೆ. ನಾನೇ ಕೆಲಸ ಮಾಡ್ಕೊಂಡು ನನಗೇನು ದುಡ್ಡಿಗೆ ಅಂತ. ಬಟ್ ನನಗೆ ಇಂಪಾರ್ಟೆಂಟ್ KD, ಮೋಸ್ಟ್ ಇಂಪಾರ್ಟೆಂಟ್ ನನಗೆ KD ನಂದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದೀನಿ, ಯಾವುದು ಈಗ ಇದಿಲ್ಲ KD ಆಗೋರ್ಗು ಯಾವುದು ಇದಿಲ್ಲ. ಅಲ್ಲ, ದರ್ಶನ್ ಸಿನಿಮಾ ಇದೆ ನಂದು, ಅನೌನ್ಸ್ಮೆಂಟ್ ಮಾಡಿದೀವಿ. ಇಲ್ಲ ಇವಾಗ ದರ್ಶನ್ ಹೊರಗಡೆ ಬಂದು ಈಗ ಇದಾಗಿದೆ ಪಾಪ. ಇಲ್ಲ ಬೆನ್ಮೂಳೆ ಪ್ರಾಬ್ಲಮ್ ಇರೋದ್ರಿಂದ ಇನ್ನೂ ಸ್ವಲ್ಪ ರೆಡಿ ಆಗ್ಬೇಕೇನು, ಮ್ಯಾಕ್ಸಿಮಮ್ 1 2 ತಿಂಗಳು ಬೇಕು. ಆಮೇಲೆ ಡೆವಿಲ್ ಇದೆ, ಅದೆಲ್ಲ ಮುಗಿಸ್ಬೇಕು. ಏನೇ ಅದು ಸ್ವಲ್ಪ ಇದಿರುತ್ತಲ್ವಾ, ಕೆಲಸಗಳಿರ್ತವೆ. ಸೊ ಮೊನ್ನೆನೂ ಮಾತಾಡಿದೆ, ಅದು ಆರಾಮಾಗೆ ಇದೆ ಪಾಪ. ಸೊ ಎನಿವೇ ಬಾಸ್, ಕಷ್ಟ ಬಾಸ್ ಲೈಫ್ ಹಂಗೆಲ್ಲ. ಏನೋ ಬೈ ಮಿಸ್ಟೇಕು, ಏನೋ ಹಣೆ ಬರಗಳಂತೀವಲ್ಲ, ನಸೀಬ್ ಅಂತೀವಲ್ಲ, ನಮ್ಮ ಹಣೆ ಬರ ಎಲ್ಲೋ ಹೋಗಿ ಯಾರು ಬಿದ್ದುಬಿಟ್ರೆ ತು ಅಂತೀವಲ್ಲ, ಹಂಗೆ ಅವು ಯಾರಿಗೂ ಆಗ್ಬಾರ್ದಂಗೆ. ಇನ್ಮೇಲೆ ಯಾರಿಗೂ ಆಗ್ಬಾರ್ದು, ನಮ್ಮ ಕಲಾವಿದರುಗಳಿಗೆ ಯಾವನಿಗೂ ಆಗ್ಬಾರ್ದು. ಕಲಾವಿದ್ರು ಅಂತಲ್ಲ, ನಮ್ಮ ಸುತ್ತಮುತ್ತ ಯಾರಿಗೂ ಆಗ್ಬಾರ್ದು ಬಾಸ್, ಯಾರಿಗೇ ಆಗಲಿ. ಸೊ ನೋಡೋಣ, ಮುಂದೆ ಇದೆ ಅದು. ಚಲೋ, ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ, ಅದೇನೇನಾಗಬೇಕು ಅದಾಗುತ್ತೆ. ನೋ ಪ್ರಾಬ್ಲಮ್. ರಿಲೀಸ್ ಆದ್ಮೇಲೆ ಸೀಕ್ವೆಲ್ ತಕ್ಷಣ ಟೇಕ್ ಆಫ್ ಆಗುತ್ತೆ ಅಥವಾ ರೆಸ್ಪಾನ್ಸ್ ನೋಡ್ಕೊಂಡು ಒಂದು 6 ತಿಂಗಳು 1 ವರ್ಷ 2 ವರ್ಷ ಗ್ಯಾಪ್ ಕೊಟ್ಟು ಬೇರೆ ಸಿನಿಮಾ ಮಾಡಿ ಆಮೇಲೆ? ಸರ್ ಹಂಗೇನಿಲ್ಲ. ಈಗ ನಮ್ಮ 5 ಬಿಸಿ ಇದ್ದಾರೆ. ಒಂದು ನಂದು KD ಫಸ್ಟ್ ಪಾರ್ಟು ರೆಡಿ ಇದೆ, ಈಗ ಮಾಡಿ ಇದು ಮಾಡ್ತೀನಿ. ಸೊ ಡಿಪೆಂಡ್ ಆನ್ ಏನಾಗುತ್ತೆ, ನನಗೆ ಇಲ್ಲಿ ನಿರ್ಮಾಪಕ ಕೂತಿಯಾರು ನೋಡಿ. ಓಕೆ ಆಯ್ತಾ? ನಮ್ಮವೇ ಸರ್, ನಮಸ್ಕಾರ ಬನ್ನಿ. ನಮ್ಮವೇ 2-3 ಪ್ರಾಜೆಕ್ಟ್ಗಳವೆ. ಓಕೆ, ಬಟ್ ನಾನು KD ಆಗೋರ್ಗು ಎಲ್ಲೋ ಮಧ್ಯೆ ಗೊಂದಲ ಸಿಗಾಕಬಾರ್ದು ಅಂತ ಇದನ್ನ ಮಾಡ್ಕೊಂಡು ಕೂತಿದ್ದೀನಿ.
ಸೊ ನಾನು ಸೆಕೆಂಡ್ ಪಾರ್ಟ್ ಅಂದ್ರೆ ನಾವು ಸ್ಕ್ರಿಪ್ಟ್ ಮಾಡಿದೀವಿ ಮತ್ತು ಲೊಕೇಶನ್ಸ್ ಇನ್ನ ಸೆಟ್ ಹಂಗೆ ಇಳಿಸ್ಕೊಂಡಿದ್ವಿ. ಯಾಕಂದ್ರೆ ಸೆಟ್ ಕಿತ್ತಾಕ್ಬಿಡ್ಬೋದಾಗಿತ್ತು, ಸೆಟ್ ಕಿತ್ತಾಕ್ಬಿಡ್ಬೋದಾಗಿತ್ತು. 20 ಎಕರೆಯಲ್ಲಿ ಅವ್ರದ್ದು ಇದನ್ನ ಮಾಡ್ಕೊಂಡು ಅಷ್ಟು ಇದನ್ನ ಮಾಡ್ಕೊಂಡು ಕುಂತಿದ್ದಾರೆ. ಸೊ ಮಾಡ್ಬೋದಾಗಿತ್ತು. ನಾನು ಡಬ್ಬಿಂಗ್ ಆದ್ಮೇಲೆ ಅನೌನ್ಸ್ ಮಾಡ್ತೀನಿ. ಡಬ್ಬಿಂಗ್ ಮುಗಿಸಿ ಈ ಫಸ್ಟ್ ಸಾಂಗ್ ಲಾಂಚ್ ಆದ್ಮೇಲೆ ವಾಟ್ಸ್ ಇದು ಅಂದ್ಬಿಟ್ಟು ಅನೌನ್ಸ್ ಮಾಡ್ತೀನಿ. ಧ್ರುವ ಅವರು ಅಂದ್ರೆ ಡ್ರಾಸ್ಟಿಕ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ವೆಯ್ಟ್ ಗೇನ್ ಆಗೋದಾಗಿರ್ಬೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಂದ್ರೆ ಬೇರೆ ತರದ ಎಫೆಕ್ಟ್ಸ್ ಆಗ್ಬೋದು ಹೆಲ್ತ್ ಮೇಲೆ, ಆ ಥರದ್ದು ಏನಾದ್ರು ಚಾಲೆಂಜಸ್ ಆಯ್ತಾ? ಯಾಕೆಂದ್ರೆ 21 ದಿನದಲ್ಲಿ ಆ ಥರದ್ದೆಲ್ಲ ಏನಿಲ್ಲ. ಒಂದೇ ಒಂದು ಫ್ಯಾಟಿ ಲಿವರ್ ಅನ್ನೋದು ಒಂಚೂರು ನೋಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಮಸಲ್ ಮೆಮೊರಿ ಅನ್ನೋದು ಒಂದು ಇದೆಯಲ್ಲ, ಸೊ ಮಾಡಿ ಅದಕ್ಕೆ ಅಭ್ಯಾಸ ಇದೆ. ಸೊ ಖುಷಿ ಬೇಕು ಅಂದಂಗೆ ಡೈರೆಕ್ಟರ್ಸ್ ಬಾಯ್ ಆದರೆ ಖುಷಿ. ಇಟ್ಸ್ ಗುಡ್. ನಂಗೆ ಭಾಳ ಇಷ್ಟ ಆಯ್ತು. ಜನಕ್ಕೆ ಆಗ್ಬಿಟ್ಟಿದೆ ಸರ್. ಈಗ ನಾನು ಇಲ್ಲ ನಾನು ಹಿಂಗೆ ಹೇಳಿದೆ ನೀವು ಹಂಗೆ ನೋಡಿ ಅನ್ನೋದು ತುಂಬಾ ಕಷ್ಟಕರವಾದ ವಿಷಯ ಎಸ್ ಎ ಕ್ರಿಯೇಟರ್ಸ್. ಸೊ ಅವ್ರು ಏನು ಆ ಕಾಳಿದಾಸನ್ ನೋಡಿ ಅವ್ರು ಏನು ಇನ್ಸ್ಪೈರ್ ಆಗಿ ಏನು ಅವರು ಒಳ್ಳೆ ತಗೋತಾರೋ ಕೆಟ್ಟ ತಗೋತಾರೋ ಏನು ಮಾತಾಡ್ತಾರೆ ಅಂತ ಬಿಟ್ಟಿದ್ದು ಪಬ್ಲಿಕ್ ಸರ್. ಸೊ ನನ್ನ ಕಂಟೆಂಟ್ನ ನಾನು ನೀಟಾಗಿ, ಸೊ ಈ ಕಂಟೆಂಟ್ ಕಾಳಿದಾಸನ ನಾನು ಹಿಂಗೆ ಕರ್ಕೊಂಡು ಹೋಗ್ಬೇಕು, ಹಿಂಗೆ ಕರ್ಕೊಂಡು ಅವನ್ನ ತಲುಪಿಸ್ಬೇಕು ಜನಕ್ಕೆ. ಅವನಲ್ಲಿ ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಅನ್ನೋದನ್ನ ಕಾಳಿದಾಸನ ಜನಗಳ ನಡುವೆ ನುಗ್ಗಿಸ್ತಾ ಇದ್ದೀನಿ ಸರ್. ಅಷ್ಟು ಬಿಟ್ರೆ ಅವರು ತಗೊಳ್ಳೋದು ಆಮೇಲೆ ಕಾಳಿದಾಸನ ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದೆ ಸರ್, ಆಡಿಯನ್ಸ್ಗೆ ಸಂಬಂಧಪಟ್ಟಿದೆ ಸರ್. ಕೆಲವು ಇನ್ಸಿಡೆಂಟ್ಗಳು ನೋಡಿದಾಗ ಅನ್ಸ್ಬೋದು ಇದು ಇದಲ್ವಾ ಅದಲ್ವಾ ಅಂತ ಇದ್ದೇ ಇರುತ್ತೆ ಸರ್. 70, 80s ಅಂಡರ್ 75, 72 ಅಂಡರ್ ಅಲ್ಲ ಕ್ಯಾರೆಕ್ಟರ್ ಒಂದು ಟ್ರೂ ಸ್ಟೋರಿನೇ. ಬಟ್ ಅದ ಇದಾದಾಗ ಯಾರ ಕೇಸ್ ಹಾಕ್ಬಿಡ್ತಾರೆ ಮಗ, ಈಗ ಸುಮ್ಮನೆ ಇರ್ಬೇಡ. ಈಗ ಬಹಳ ಕಷ್ಟ ಬಾಸ್. ಮೊನ್ನೆ ಲಿರಿಕ್ ಬರ್ದಿದ್ದೆ, ನಾನು ಸಾಂಗ್ ಬರ್ದಿದ್ದೆ, ರಕೀಬ್ ಆಲಂ ಸಾಂಗ್ ಬರೀತಾ ಇದ್ರು. ಸರಿ ಅವರು ಅಲ್ಲಿಂದ ಫೋನ್ ಹಾಕಿದ್ರು ನನಗೆ. ಫೋನ್ ಹಾಕ್ಬಿಟ್ಟು ಪ್ರೇಮ್ ಸರ್ ದೋ ಲೈನ್ ಆಪ್ಕಾ, ಸೊ ಚೇಂಜ್ ದಿಸ್ ಲೈನ್ ಅಂತಂದ್ರು. ಏನ್ ಚೇಂಜ್ ಮಾಡ್ಬೇಕು ಸರ್? ನೀವು ಕೆಲವು ಹೆಸರುಗಳು ಬರ್ತಿದ್ದೀರಾ, ಬಟ್ ಇಲ್ಲಿ ನಮ್ಮ ಹೆಸರುಗಳು ಬರ್ದ್ರೆ ಇಲ್ಲಿ ನಾವು ಒಳಗಡೆ ಹೊಂಟಾಯ್ತೀವಿ, ಇಲ್ಲಾಂದ್ರೆ ಬುಲೆಟ್ ಬರ್ತೇವೆ ಪ್ರೇಮ್ ಸರ್ ಏನ್ ಮಾಡ್ಲಿ ಅಂದ್ರು. ನಾನು ಹೇಳಿದೆ ಸರ್ ಇಲ್ಲ ಅದನ್ನ ಬೇರೆ ಚೇಂಜ್ ಮಾಡಂಗಿಲ್ಲ, ನೀವು ಹಂಗೆ ಬರೀಬೇಕು. ನೀವು ಅಲ್ಲಿರೋ ಫೇಮಸ್ ಹೆಸರುಗಳು ಹಾಕ್ಬಿಡಿ, ನಾನು ಇಲ್ಲಿರೋ ಫೇಮಸ್ ಹೆಸರುಗಳನ್ನ ಹಾಕೊಂಡಿದ್ದೀನಿ, ನೀವು ಅಲ್ಲಿರೋ ಹಾಕಬಿಡಿ ಸರ್ ಅಂದೆ. ನೈ ಸರ್ ಮೇರೆಕೋ ಪ್ರಾಬ್ಲಮ್ ಆತ ಅಂತಂದ್ರು ಹಿಂಗೆ. ಬಟ್ ಅದು ಬರ್ಸಿದ್ದೀನಿ, ಬಿಡಲ್ಲ ಹಂಗೆ. ಯಾರು ಕೇಸ್ ಹಾಕ್ಬಿಡ್ತಾರೆ ಸರ್, ಯಾಕೆ ಬೇಕು ಸರ್? ಲಾಸ್ಟ್ ಅಲ್ಲಿ ನಾಳೆ ಇನ್ನೇನೋ ಟಿಕೆಟ್ ಕೊಟ್ಟಿದ್ದೆ ಪಿಕ್ಚರ್ಗೆ ಅಂದ ತಕ್ಷಣ ಕೊಟ್ಟಿದ್ದು ಸ್ಟಾರ್ ಇರ್ತಾನೆ ಅವನು, ಹಣ ಇಲ್ಲಿ ನೋಡಿ ಅನ್ಕೊಂಡು. ಯಾಕೆ ಬೇಕು ಗುರುವೆ? ಬೇಡ ಸರ್, ಯಾಕೆ ಬೇಕು ಸರ್? ನನ್ನ ಹೆಸರು ಹಾಕಳಿ ಸರ್ ತೆಗೆ ಮಗಣ. ಇಲ್ಲ ಸರ್, ನೋ ಪ್ಲೀಸ್. ಆ ದೊಡ್ಡ ಅಯ್ಯೋ ನಾನು ಕೈಯ ಮುಗಿದು ಬಿಡ್ತೀನಿ. ಆ ದೊಡ್ಡ ವಿಷಯಕ್ಕೆಲ್ಲ ತಲೆನೇ ಹಾಕಲ್ಲ ಸರ್. ನೀವು ಯಾಕೆ ನನ್ನ ಮೇಲೆ ಕಣ್ಣಿಟ್ಟಿದ್ದೀರಿ ನೀವು? ಇಲ್ಲ ಸರ್, 100% ಇಸ್ ಗುಡ್. ಡೈರೆಕ್ಟ್ ನರೇಟ್ ಮಾಡ್ಕೊಂಡು ಹೋಗಿದ್ದೀನಿ ಸಿನಿಮಾ. ನೋಡಿದವರೆಲ್ಲ ಡಬ್ಬಿಂಗಲ್ಲಿ ನೋಡಿದವರೆಲ್ಲ ಮತ್ತೆ ತಿರ್ಗಾ ಸ್ಟೋರಿಲಿ ನೋಡಿದವರೆಲ್ಲ ಸಖತ್ತು ಸೂಪರ್ ಎಕ್ಸ್ಟ್ರಾ ಅಂತಾರೆ. ಸೊ ಲೆಟ್ಸ್ ಸಿ. ಕಾಂಪ್ಲಿಕೇಶನ್ ಬಿಡ್ತೀನಿ, ಕಾಂಪ್ಲಿಕೇಶನ್ ಮಾಡಲ್ಲ ಸರ್, ಕಾಂಪ್ಲಿಕೇಟ್ ಮಾಡಕ್ಕೋ ಸುಮ್ಮನೆ ಹಿಂಗೆ ಕನ್ಫ್ಯೂಸಿಂಗ್ ಈ ಮದರ್ ಸೆಂಟಿಮೆಂಟ್, ಮಿಸ್ಸಿಂಗ್ ಫೀಲ್ ಅದೆಲ್ಲ ಬಿಟ್ಟಿರಾ? ಇಲ್ಲ ಮಗನೇ, ಅದನ್ನೇ ಮಾಡಿದ್ರೆ ಎಮೋಷನ್ಸ್ ಇದೆ ಕಂದ. 100% ನೋಡಿದ್ರೆ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ಬರ್ತದೆ. ಆ ಥರ ಪ್ಲೇ ಮಾಡಿದ್ವಿ ಕ್ಯಾರೆಕ್ಟರ್ನ. ಕಳೆದ ಚೆನ್ನಾಗಿ ಮಾಡಿದ್ದಾನೆ, ಅದ್ಭುತವಾಗಿ ಮಾಡಿದ್ದಾನೆ ಧ್ರುವ. ಬಟ್ ಅದು ಬಿಟ್ರೆ ನಾನು ಮದರ್ನ ಅಂದ್ರೆ ಒಂದ್ಸರಿ ಮಾಡೋದು ಪದೇ ಅದನ್ನೇ ಇದು ಮಾಡೋದು ಬೇಡ ಅಂತ ಅದು ಅಂದ್ಬಿಟ್ಟು ಮದರ್ ಗ್ರೇಟ್ ಯಾವತ್ತಿದ್ರು ಅದು ನೆವರ್. ಧ್ರುವ ಅವರ ಅಭಿನಯದ ಬಗ್ಗೆ ಹೇಳ್ತಿದ್ರಲ್ಲ, ಒಳ್ಳೆ ಕಣ್ಣಿಗೆ ಅಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಲ್ಲ ತುಂಬಾ ಚೆನ್ನಾಗಿ ಅಣ್ಣ ಎಮೋಷನ್ಸ್ ಇದೆ, ಸಿಕ್ಕಾಪಟ್ಟೆ ಎಮೋಷನ್ಸ್ ಚೆನ್ನಾಗಿ ಪ್ಲೇ ಮಾಡಿದ್ದೀನಿ. ಎಮೋಷನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ನಿಜವಾಗ್ಲೂ. ಕೆಲವು ಟೈಮಲ್ಲಿ ಅವನು ನಾನು ಶಾರ್ಟ್ ಇಟ್ಟಾಗ ಹೇಳ್ತಿದ್ದೆ ನನಗೆ, ಮಗ ಓಡೋದು ಒಂದು ಶಾರ್ಟ್ ಕಟ್ ಅಂದ್ಮೇಲೆ ಓಡೋಗ್ಬಿಟ್ಟು ಮಗ ಸ್ವಲ್ಪ ಹಿಂಗೆ ಅಣ್ಣ ನೋಡೋಣ, ಈಗ ನೀನೇ ಕಣ್ಣಲ್ಲಿ ನೀರು ಹಾಕಿಲ್ಲ ನೋಡೋಣ, ನೀನು ಹೋಗೋಣ, ನೀನು ಹೋಗೋಣ ಹಂಗೆ ಮಾಡಿದ್ದಾನೆ. ಸೊ ನೈಸ್ ಸರ್. ಏನೇನೋ ಡೈಲಾಗ್ಗಳವೆ ಸರ್ ಅದರಲ್ಲಿ, ಅದೆಲ್ಲ ಬಿಟ್ರೆ ರೊಚ್ಕೆದ್ದು ಬಿಡ್ತಾರೆ ಹಂಗವೇ. ಬಟ್ ಇವಾಗ ಬೇಡ ಸರ್, ಬಿಡ್ತೀನಿ ಒಂದೊಂದು ಬಿಡ್ತೀನಿ ಸರ್, ತಾವೊಂದು ಬಿಡ್ತೀನಿ ಸರ್. ಫ್ಯಾಮಿಲಿ, ಲೈಕ್ ಅ ಫ್ಯಾಮಿಲಿ. ಇಲ್ಲ ಸರ್, ಫ್ಯಾಮಿಲಿ ಸರ್. ಎಷ್ಟು ದಿವಸ ಆಗಿತ್ತು ನಿಮ್ ಜೊತೆ ನಕ್ಕು ಕುಂತ್ಕೊಂಡು ದೇವರಣ್ಣ. ರಮೇಶ್ ಅವರ
ಅಣ್ಣ ಹೇಳಕ್ ಹೋದ್ರೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಇದೇ ಇದೆ. ಸೊ ಎಲ್ಲ ಸಿಗ್ತಾರ. ಇನ್ನೇನಣ್ಣ ಬೆಳಿಗ್ಗೆ ಆದ್ರೆ ಬಿಡ್ತೀನ ಇವ್ರನ್ನ ನಾನು. ಎಲ್ಲಿದ್ದೀರಿ ನೀವು? ಬೆಳಿಗ್ಗೆ ಆದ್ರೆ ಹುಡುಕ್ತಾ ಇರ್ತೀನಿ. ಅಣ್ಣ ಎಲ್ಲಿದ್ದೀರಿ? ಕರೀರಿ ಇಲ್ಲ ಕಳಿಸಿ ಫೋನ್ ನಂಬರ್, ನಾನೇ ಹೋಗ್ತೀನಿ ಅಂತ. ನಾನು ಇನ್ನ ಎಲ್ಲಿ ವೆರಿ ವೆರಿ ಪ್ರೊಫೆಷನಲ್. ಇಲ್ಲ ಸಿನಿಮಾ ಏನ್ ಗೊತ್ತಾ, ಒಂದು ಕುತೂಹಲ ಇರ್ತಲ್ಲ ಬಾಸ್. ನಾವ್ ಏನೇ ಆದ್ರೂ ಒಂಥರ ಬ್ಯೂಟಿಫುಲ್ ಒಂದು ಒಳ್ಳೆ ಸುಂದರವಾದ ಹುಡುಗಿನ ಮೈ ತುಂಬಾ ಸೀರೆ ಉಡಿಸಿ ಅವನ್ನ ತಗೊಂಡಾಗ ಅಲ್ಲಿ ಸ್ಕ್ರೀನ್ ಮೇಲೆ ನಾವು ತೋರಿಸಿದ್ರೆ ಚಂದ ಅಂತಾರೆ, ಎಷ್ಟು ಚೆನ್ನಾಗಿ ಒಳಗೆ ಅಂತ. ನಾವಿಲ್ಲೇ ಅವಳ ಬಗ್ಗೆ ವರ್ಣನೆ ಮಾಡ್ಬಿಟ್ರೆ ಚೆನ್ನಾಗಿರಲ್ಲ. ಈ ಸಾಂಗ್ ಸ್ಪೆಷಲ್ ಅಪಿಯರೆನ್ಸ್ ಎಲ್ಲರೂ ಬೇರೆ ಬರ್ತಾರ? ಇಲ್ಲ 100 ಮಾಡಿರಲ್ಲ ಬಾಸ್. ಅದ್ ಬಿಟ್ಟು ಈಗ ಉಳ್ಕೊಂಡಿರೋ ಇಲ್ಲ 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 ಒಬ್ರಿದೆ. ಇನ್ನ ಒಂದು ದಿನ ಶೂಟಿಂಗ್ ಇದೆ, ಇನ್ನೊಂದು 3-4 ಡೇಸ್ ಶೂಟ್ ಇದೆ ಬೇರೆ. ಬಟ್ ನಾನು ಹೇಳ್ತೀನಿ, ಇನ್ನ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಇದೇ ಸಿನಿಮಾ ಕೇಡಿಗೆ ಲೈಕ್ ಲಾಸ್ಟ್ ಅಲ್ಲಿ ಬರ್ತಾರೆ, ಬಟ್ ನಡೀತಾ ಇದೆ. ಸೊ ವಿಷಯ ನಡೀತಾ ಇದೆ. ಸೊ ಟಿಲ್ ನಾಟ್ ಗೊತ್ತಿಲ್ಲ, ಸುಮ್ಮನೆ ನಾನು ಅನೌನ್ಸ್ ಮಾಡೋದು ತಪ್ಪಾಗುತ್ತದು. ಸೊ ಲೆಟ್ ಯು ನೋ ಹೇಳ್ತೀನಿ ನಾನು. ಇನ್ನು ಅವ್ರದ್ದೊಂದು 4 ದಿನ ಶೂಟಿಂಗ್ ಇರುತ್ತೆ, 4 ಡೇಸ್. ಬಸ್ 6 ಸಾಂಗು 6 ಸಾಂಗನು ಎಲ್ಲ ಇದ್ದಾರೆ. ಒಂದು ಸಾಂಗು ಯಾರು ನಮ್ಮ ಶಂಕರ್ ಮಹಾದೇವನು ಒಂದು ಸಾಂಗ್ನ 5 ಲ್ಯಾಂಗ್ವೇಜ್ ಆ ಥರ. ಅಂದ್ರೆ ಸಿಂಗರ್ಸ್ ಈಸ್ ಲೈಕ್ ದೊಡ್ಡ ಲೀಸ್ಟ್ ಇದೆ ಸಿಂಗರ್ಗಳದ್ದು. ಅಂದ್ರೆ ಶಂಕರ್ ಮಹಾದೇವನ್ಗೆ 5 ಲ್ಯಾಂಗ್ವೇಜ್ ಬರ್ತಿತ್ತು, ಅವ್ರು ಆಡಿದ್ರು. ಕೈಲಾಶ್ ಖೇರ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಆಡಿರ್ತೀವಿ. ಮತ್ತೆ ಮಲಯಾಳಮಲ್ಲಿ ಅಲ್ಲಿ ಯಾರು ಟಾಪ್ ಬೆಸ್ಟ್ ಇದ್ದಾರೆ ಅವ್ರು ಆ ರೀತಿ ಆಡಿದ್ದಾರೆ. ಅನಿರುದ್ಧ ಆಡ್ತಿದ್ದಾರೆ, ದೇವಿಶ್ರೀ ಪ್ರಸಾದ್ ಆಡ್ತಿದ್ದಾರೆ. ಹಿಂಗೆ ಎಲ್ಲಾ ಲ್ಯಾಂಗ್ವೇಜ್ ಅವರವರು. ಇದು 70s ಬ್ಯಾಂಗ್ಳೂರ್ ರೌಡಿಸಮ್ ಅಥವಾ ಅಂಡರ್ವರ್ಲ್ಡ್ ಅಂತ ಬಂದಾಗ MP ಜಯರಾಜ್, ಕೊತ್ವಾಲ್ ರಾಮಚಂದ್ರ. ಇಲ್ಲ ಅವ್ರಿಗಿಂತ ಮುಂಚೆ ಇಲ್ಲ 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 ನಾನು ಒಂದು ಪಾತ್ರ, ಅದು ಕಾಳಿದಾಸನ ಒಂದು ಪಾತ್ರ, ರಿಯಲ್ ಪಾತ್ರ, ಹೆಸರು ಚೇಂಜ್ ಅಷ್ಟೇ ಬಿಟ್ರೆ. ಕಾಳಿದಾಸನ ಒಂದು ರಿಯಲ್ ಕ್ಯಾರೆಕ್ಟರ್, ಟ್ರೂ ಸ್ಟೋರಿ ಅದು ನಡೆದಿದ್ದು, ಅದನ್ನ ತಗೊಂಡ್ ಮಾಡಿರೋದು ನಾನು ಅಷ್ಟೇ ಬಿಟ್ರೆ. ನಾಟ್ ಲೈಕ್ ಇಲ್ಲ ಇಲ್ಲ ಬೇರೆ ಹೆಸರು. ಆ ಕಾಳಿದಾಸ್ ಅಂತ ಅವನ ಹೆಸರು ಹೇಳಿದ್ರೆ ನೀವು ಅವ್ರ ಮಗಳು ಕರಿಯರ್ ಸಿನಿಮಾ ಮಾಡಿದೆ ನಾನು. ಕರಿಯರ್ ಸಿನಿಮಾ ಮಾಡ್ಬೇಕಾದ್ರೆ ಮಾಡಕ್ಕೆ ರಿಲೀಸ್ ಟೈಮಲ್ಲಿ ಕರೆಕ್ಟಾಗಿ ಕರಿಯವ್ರ ಮಗಳು ಶ್ರೀರಾಮ್ಪುರ ಕರಿಯ ಗೊತ್ತಲ್ಲ ನಿಮ್ಗೆ. ಅವ್ರ ಮಗಳು ಕಂಪ್ಲೇಂಟ್ ಹಾಕಿದ್ಲು, ಪೊಲೀಸ್ಗೆ ಕೇಸ್ ಹಾಕಿದ್ಲು. ಹಂಗೆ ತಿರುಗಿ ಈ ಪಿಕ್ಚರ್ ಆಕ್ಷನ್ ಕಾಣ್ತೀರಾ? ಬೇಡಪ್ಪ. ಹೌದಾ? ಹೆಸರುಗಳೇ ಹೇಳಂಗಿಲ್ಲ ನಾವು. ಸುಮಾರು ಇನ್ವೆನ್ಷನ್ ಅದೇನಿಲ್ಲ ಬಾ, ಸುಮ್ಮನೆ ನಾವೇ ಒಳಬಿಟ್ಕೊಂಡಂಗೆ ಆಯ್ತು. ಸುಮ್ಮನೆ ರೀ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಮುಂಚೆನೆ ಇಲ್ಲೇ ಅವರಲ್ಲ KY ಟ್ಯಾಕ್ಸ್ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗೋಯ್ತು ಅಲ್ಲಿ. ಅಯ್ಯಮ್ಮ ನಾನು ಕಾಲೇಜಲ್ಲಿ ಹೋದಾಗ ನಮ್ಮ ಫಾದರ್ದು ಹೆಸರು ಇದು ಮಾಡ್ತಾರೆ, ನೇಕೆಟ್ ಅಲ್ಲಿ ಇದನ್ನ ಮಾಡಿದ್ದಾರೆ, ಆಮೇಲೆ ಮಚ್ಚು ಇದರಲ್ಲಿ ಅವರು ಹೊಲಿಗೆ ಎಲ್ಲ ಇದನ್ನ ಹಾಕಿದ್ದಾರೆ. ತುಂಬಾ ಅವಮಾನ. ನಾನು ಕಾಲೇಜ್ಗೆ ಹೋದಾಗ ಅದು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಕೇಳ್ತಾರೆ, ಇದು ನಿಮ್ಮ ಅಪ್ಪಂದ ಅಂತ ಕೇಳ್ತಾರೆ, ದಯವಿಟ್ಟು ಅದನ್ನ ಇದು ಮಾಡಿ ಅಂದ್ಬಿಟ್ಟು ಕೊಟ್ಬಿಡ್ರೆ ಅಮ್ಮ. ನಾನು ಆಮೇಲೆ ಹೋಗಿ ಕರಿ ಹಿಂಗೆ ನಮಸ್ಕಾರ ಮಾಡಿ, ಗುರುವೆ ಏನ್ ಗುರುವೆ ಇದ್ಯಾಕೆ ಗುರುವೆ ಇದು? ನೀನೇ ಫಸ್ಟ್ ಪಿಕ್ಚರ್ ಓಪನಿಂಗ್ ಅದಕ್ಕೆ ಅವನೇ ತೋರಿಸ್ಬಿಟ್ಟಿದ್ದೀನಿ ನಾನು, ಸಿನಿಮಾ ಓಪನಿಂಗ್. ಅಣ್ಣ ಬೈಲಿ ಇಲ್ಲಿ ಬನ್ನಿ ಇಲ್ಲಿ ಗುರು ಅನ್ಕೊಂಡು ನೋಡಿದ್ರೆ ಓಪನಿಂಗ್ ಸಿನಿಮಾದಲ್ಲೇ ನಾನು ದರ್ಶನ ಹೋಗಿ ಕುದ್ಗತ್ತೀವಿ ಇಬ್ರು. ನೋಡಿರ್ತೇವೆ ನೀನು ವಿಡಿಯೋದು. ಸೊ ಹಂಗೆ ಏನ್ ಗೊತ್ತಾ, ಯಾವ್ದೋ ಒಂದು ಹೆಸರುಗಳು ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ವೈಯಕ್ತಿಕವಾಗಿ ನಾವು ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ಹೋಗ್ಬಾರ್ದು ಬಸ್, ತಪ್ಪದು. ಬಟ್ ಇಟ್ ಈಸ್ ನೋವೇ ರಿಲೇಟೆಡ್ ಟು ಜಯರಾಜ್ ಅವರು. ಇಲ್ಲಪ್ಪ, ಯಾರ್ಯಾರಿಗೂ ಇದು ಸಂಬಂಧ ಇಲ್ಲ. ನೋಡಿದ್ರು ಅವ್ರು ಅನ್ಕೋಬಹುದು ಅಷ್ಟೇ, ಯಾರಿಗೂ ಸಂಬಂಧ ಇಲ್ಲ ಇದು. ದಯವಿಟ್ಟು ಇನ್ನೇನು ಸಮಾಚಾರ? ಹಾ ಬೇಕಾದ್ರೆ ಇಲ್ಲ ಸಂಜೆ ಅವ್ರು ಕುತ್ಕೊಳ್ಳೋಣ ನೋಡಿ, ಎಂತ ಮುಖಗಳು ಗರ 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 ಅಂತಾರೆ ನೋಡಿ. ಆ ಮುಖ ನೋಡಿ, ಅದನ್ನ ಹಳೆ ಮುಖ. 24th it will be a treat. ಯಾ ಪ್ಲೀಸ್ ಎಲ್ಲರೂ. ನಾನು ಏನಂತಂದ್ರೆ, ನಾನು ಮೊನ್ನೆನೂ ಅಷ್ಟೇ ಎಲ್ಲೆಲ್ಲೋ ಮಾತಾಡ್ಬೇಕಾದ್ರೂ ಕೇಳಿದೆ ನಾನು. ಆಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಬೇರೆ ಬೇರೆ ಇದರಲ್ಲಿ ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೊಡ್ತಾರೆ. ಹೇಳ್ತಾರೆ ಎಲ್ಲ ಮಾಡಬೇಕು, ನಾನು ಮಾಡಬೇಡಿ ಸೆಲ್ಫಿ. ಸೆಲ್ಫಿಶ್ ನಾನು ಅದಕ್ಕೆ ನಂದು 100 ಜನ ಡೈರೆಕ್ಟರ್ಗಳು ನಾನು ಒಬ್ಬ ಅದರಲ್ಲಿ. ಬಟ್ ನಾನು ಸ್ಪೆಷಲ್ ಆಗಿ ನಾನು ನೋಡ್ತಾ ಇರ್ತೀನಲ್ಲ, ಯಾಕಂದ್ರೆ ನಾನೇನೋ ಮಾಡಬೇಕು ರೇಸಲ್ಲಿ ಅಂತ ಬರ್ತೀನಿ. ಬಟ್ ಅದು ತಪ್ಪೇನಿಲ್ಲ ನಮ್ಮ ಇದರಲ್ಲಿ. ಬಟ್ ನಾನು ಹೇಳ್ತಾ ಇರೋದು ಎಲ್ಲರೂ ತುಂಬಾ ಅದ್ಭುತವಾಗಿ ಎಲ್ಲ ಕ್ರಿಯೇಟ್ ಮಾಡಿಕೊಡ್ತಾರೆ. ಎಲ್ಲರೂ ನಾನು ಅದೇ ಮಾಡ್ತಾರೋ ಬಿಡ್ತಾರೋ ಅದು ಸಂಬಂಧ ಇಲ್ಲ ನನಗೆ. ಬಟ್ ಪರ್ಟಿಕ್ಯುಲರ್ಗೆ ದಿಸ್ ಸಿನಿಮಾ ಪರ್ಟಿಕ್ಯುಲರ್ ಯಾಕೆ ನಾನು ಹೇಳ್ತೀನಿ, ನಂದು ಅಂತ ನಾನು ಸೆಲ್ಫಿಶ್ ಆಗಿ ಹೇಳ್ಕೊಂತೀನಿ. ಸೊ ಫಸ್ಟ್ ಇದ್ರ ಜೊತೆ ನಾನು ಇದು ಮಾಡ್ತಾ ಇರೋದು. ಸೊ ಆಮೇಲೆ ಹೆವಿ ಬಜೆಟ್ ಸಿನಿಮಾ KV ಅನ್ನು ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಹೆಂಗೆ ನೀವು ಸಪೋರ್ಟ್ ಮಾಡ್ತೀರಾ, ಹೆಂಗೆ ಇದು ಮಾಡ್ತೀರಾ, ದಯವಿಟ್ಟು ನಮಗೆ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಅಷ್ಟೇ ಬಿಟ್ರೆ ನಥಿಂಗ್ ಎಲ್ಸ್. ಯಾಕಂದ್ರೆ ಅದನ್ನ ಯಾಕೆ ಹೇಳ್ತೀನಿ, ನೀನು ಪ್ರೇಮ್ ನೀನು ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ ನಂಗೆ ಅನ್ಬೋದು. ಯಾಕಂದ್ರೆ ನಿನ್ ಸಿನಿಮಾ ಪ್ರತಿ ಸಾರಿ ಮಾಡಿದ್ವಿ ಕಣೆ, ಪ್ರತಿ ಸಾರಿ ನೀನು ಹೇಳೋಕ್ಕಿಂತ ಹೆಚ್ಚಾಗಿ ಮಾಡಿದೀರಾ, ಯಾರು ಇಲ್ಲ ಅಂತ ಹೇಳಂಗೇ ಇಲ್ಲ.
ಎಕ್ಸ್ಟ್ರಾನೇ ಮಾಡ್ಕೊಟ್ಟಿದ್ರೆ ಎಕ್ಸ್ಟ್ರಾನಿ ತಂದು ಬೆಳೆಸ್ಕೊಟ್ಟಿದ್ರೆ ಬೆಳೆಸಿ ಈ ದೇಹನ ಈ ಥರ ಅಟ್ಲೀಸ್ಟ್ ಯಾವುದೋ ಒಂದು 10,000 ರೂಪಾಯಿ ಟಿ ಶರ್ಟ್ ಹಾಕೋ ಮಾಡಿದ್ದೀರಾ, ತೊಂದರೆ ಇಲ್ಲ ದೇವರೇ. ಓಕೆ, ಬಟ್ ಅಲ್ಲಿ ರಿಕ್ವೆಸ್ಟ್ ಈಗಿರೋ ಟ್ರೆಂಡ್ಗೆ, ಈಗಿರೋ ಮಾರ್ಕೆಟ್ ಪರಿಸ್ಥಿತಿಗೆ, ಸೊ ನಮ್ಮಲ್ಲೇ ನಾವೇ ಕಾಯಿ ಹೇಳ್ಕೊಂಡು ನಮ್ಮನ್ನು ನಾವೇ ತುಳ್ಕೊಳ್ಳೋದು ಬೇಡ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ದಯವಿಟ್ಟು. ಏನು ಬಾಸ್, ಸಿಂಪಲ್. ಥ್ಯಾಂಕ್ ಯು ಬಾಸ್.